ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಮೆನ್. ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮ್ಮ ಅಪ್ಪ, ನಮ್ಮ ತಂದೆ ಒಬ್ಬ ದೊಡ್ಡ ಶ್ರೀಮಂತನಾಗಿದ್ದು, ಅವರ ಮಕ್ಕಳು ನಾವು ಅಂತ ಇಟ್ಕೊಳ್ಳೋಣ. ನಾವು ಭಿಕ್ಷುಕರ ತರ ಬದುಕೋದು, ಅಥವಾ ಗತಿ ಇಲ್ಲದವರ ತರ ಬದುಕೋದು, ನಿರ್ಗತಿಕರಾಗಿ ಬದುಕೋದು. ಒಳ್ಳೆ ಊಟ ಇಲ್ಲ, ಒಳ್ಳೆ ಒಂದು ಬಟ್ಟೆ ಇಲ್ಲ, ವಾಸ ಮಾಡ್ಲಿಕ್ಕೆ ಒಂದು ಒಳ್ಳೆ ಸ್ಥಳ ಇಲ್ಲದೆ ಇದ್ರೆ, ಭಿಕ್ಷೆ ಬೇಡ್ಕೊಂಡು ಬದುಕೋ ತರ ಬದುಕಿದ್ರೆ ಅದು ಏನಾಗುತ್ತೆ ಅಂದ್ರೆ ನಮ್ಮ ತಂದೆಗೆ ಮಾಡುವಂತ ಒಂದು ಅವಮಾನ. ನಾನು ಈ ಲೋಕದ ವಿಷಯ ಹೇಳ್ತಾ ಇರೋದು. ಲೋಕದಲ್ಲಿ ನಮ್ಮ ತಂದೆ ದೊಡ್ಡ ಶ್ರೀಮಂತನಾಗಿದ್ದು, ಅವರ ಮಕ್ಕಳು ನಾವು ಭಿಕ್ಷೆ ಬೇಡ್ತಾ ಬದುಕಿದ್ರೆ, ಏನು ಗತಿ ಇಲ್ಲದೆ ಬದುಕಿದ್ರೆ, ಅದು ನಮ್ಮ ತಂದೆಗೆ ಮಾಡುವ ಒಂದು ಅವಮಾನ, ಇನ್ಸಲ್ಟ್. ಅದೇ ರೀತಿಯಲ್ಲಿ ನಾವು ಹೇಳ್ಕೊಳ್ತೀವಿ, ನಾವೆಲ್ಲರೂ ದೇವರ ಮಕ್ಕಳು, ದೇವರು ನಮ್ಮ ತಂದೆ, ಈ ರೀತಿಯೆಲ್ಲ ಹೇಳ್ಕೊಳ್ತೀವಿ. ಆದ್ರೆ ಹೇಳ್ಕೊಂಡು ಆ ತಂದೆಯ ಯೋಗ್ಯತೆಯಲ್ಲಿ ಅಥವಾ ತಂದೆಯ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ಮಕ್ಕಳಾಗಿರುವ ನಾವು ಬದುಕದೇ ಇದ್ರೆ, ಅದು ಪರಲೋಕದ ತಂದೆಗೆ ನಾವು ಮಾಡುವ ಒಂದು ಅವಮಾನ ಆಗಿರ್ತದೆ. ದೇವರು ನಮ್ಮನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿದ್ದಾರೆ, ನಾವು ದೇವರನ್ನ ತಂದೆ ಅಂತ ಒಪ್ಕೊಂಡಿದ್ದೀವಿ. ಹಾಗಿರುವಾಗ ನಾವು ಹೇಗೆ ಬದುಕಬೇಕು ಈ ಪ್ರಪಂಚದಲ್ಲಿ ಅಂದ್ರೆ, ಒಂದು ಜಯಭರಿತ ವ್ಯಕ್ತಿಗಳಾಗಿ ಬದುಕಬೇಕು. ವಿ ಮಸ್ಟ್ ಲಿವ್ ವಿಕ್ಟೋರಿಯಸ್ಲಿ, ವಿಕ್ಟೋರಿಯಸ್ ಆಗಿ ಬದುಕಬೇಕು, ಜಯಭರಿತವಾಗಿ ಬದುಕಬೇಕು. ಆದ್ರೆ ಇವತ್ತು ನಮ್ಮ ಜೀವಿತಗಳನ್ನ ನೋಡುವಾಗ ಅನೇಕ ರೀತಿಯಲ್ಲಿ ನಾವು ಸೋಲಿನಲ್ಲಿ ಬದುಕ್ತಾ ಇದ್ದೀವಿ. ವಿ ಆರ್ ಲಿವಿಂಗ್ ಇನ್ ಫೇಲ್ಯೂರ್ಸ್. ಯಾವ ರೀತಿಯಲ್ಲಿ? ಎಷ್ಟೋ ಜನ ನಾವು ಮನಸ್ಸಿನಲ್ಲಿ ಒಂದು ದೊಡ್ಡ ಫೇಲ್ಯೂರ್ ಆಗಿದ್ದೀವಿ. ಜೀವನದಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿರ್ಬಹುದು ಬೇರೆ ರೀತಿಯಲ್ಲಿ, ಎಕ್ಸ್ಟರ್ನಲಿ ವಿ ಆರ್ ಸಕ್ಸಸ್ಫುಲ್, ಬಟ್ ಇಂಟರ್ನಲಿ ವಿ ಆರ್ ಬಿಗ್ ಫೇಲ್ಯೂರ್. ನಮಗೆ ನೋಡ್ಲಿಕ್ಕಾಗುತ್ತೆ ಎಷ್ಟೋ ಜನ ದೊಡ್ಡ ದೊಡ್ಡ ಅಧಿಕಾರಿಗಳು, ಬಿಸ್ನೆಸ್ ಮ್ಯಾನ್ಗಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಕಾರಣ ಏನು ಅಂತ ಹುಡುಕಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ, ಹಣ ಇದೆ, ಅಧಿಕಾರ ಇದೆ, ಸಂಪತ್ತಿದೆ, ಎಲ್ಲ ಇದೆ. ಎಲ್ಲ ಇದ್ರೂ ಕೂಡ ಆತ್ಮಹತ್ಯೆಗೆ ಶರಣಾದವರು ಎಷ್ಟೋ ಜನ ಇದ್ದಾರೆ. ಇನ್ ಕೆಲವರು ಒಳ್ಳೆಯ ನೇಮ್, ಫೇಮ್ ಎಲ್ಲ ಇದೆ, ಆದ್ರೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆ ರೀತಿ ಜೀವನ ಕಳ್ಕೊಂಡವ್ರು ಇದ್ದಾರೆ, ಡಿಪ್ರೆಷನ್ಗೆ ಹೋದವರು ಇದ್ದಾರೆ. ಎಕ್ಸ್ಟರ್ನಲಿ ದೇ ಆರ್ ವಿಕ್ಟೋರಿಯಸ್, ಬಟ್ ಇಂಟರ್ನಲಿ they failed in their life. ನಮ್ಮಲ್ಲೂ ಕೂಡ ಅನೇಕರು ಇವತ್ತು ಅದೇ ಪರಿಸ್ಥಿತಿಯಲ್ಲಿ ಇದ್ದೀವಿ. ಹೊರಗಡೆ ನಾವು ಚೆನ್ನಾಗಿ ಕಾಣಿಸ್ತೀವಿ, ಎಲ್ಲ ಇದೆ, ಒಳಗಡೆ ಸೋತ್ ಹೋಗಿದ್ದೀವಿ, ಒಳಗಡೆ ಕುಂದಿ ಹೋಗಿದ್ದೀವಿ. ಇನ್ಸೈಡ್ ದೇರ್ ಇಸ್ ನೋ ಪವರ್, ಇನ್ಸೈಡ್ ದೇರ್ ಇಸ್ ನೋ ಲೈಫ್. ಸೊ ನಮಗೆ ಜಯ ಸಿಗಬೇಕು, ಆ ಜಯದಲ್ಲಿ ನಾವು ಬದುಕಬೇಕು. ಒಂದು ಕ್ರೈಸ್ತ ಜೀವನ ಅಂತ ಹೇಳುವಾಗ it is surely a victorious life. Christian life is a victorious life. ಕ್ರೈಸ್ತ ಜೀವನ ಅನ್ನೋದು ಇಟ್ಸ್ ನಾಟ್ ಎ ರಿಲಿಜಿಯಸ್ ಲೈಫ್, ಇಟ್ಸ್ ಎ ವಿಕ್ಟೋರಿಯಸ್ ಲೈಫ್. ಕ್ರೈಸ್ತ ಜೀವನ ಅನ್ನೋದು ಒಂದು ಧಾರ್ಮಿಕ ಜೀವನ ಅಲ್ಲ. ಇವತ್ತು ನಾವು ಬದುಕ್ತಾ ಇರೋದು ಕೇವಲ ಒಂದು ಧಾರ್ಮಿಕ ಜೀವನವನ್ನ. ಆದ್ರೆ ಎಷ್ಟು ಜನ ನಾವು ಒಂದು ಜಯಭರಿತ ಜೀವನವನ್ನು ಜೀವಿಸ್ತಾ ಇದ್ದೀವಿ? ಧಾರ್ಮಿಕ ಜೀವನ ಅಂತ ಹೇಳುವಾಗ ಅನೇಕ ಆಚರಣೆಗಳು, ಆಚಾರ ವಿಚಾರಗಳು, ಪ್ರಾರ್ಥನೆಗಳು, ಅನೇಕ ಬಾಹ್ಯವಾದ ಕಾರ್ಯಗಳು ಅಲ್ಲಿ ಬರುತ್ತೆ. ಅದೊಂದು ಧರ್ಮಕ್ಕೆ ಸಂಬಂಧಪಟ್ಟ ಜೀವನ ಆಯಿತು.
ಆದ್ರೆ ಸ್ವರ್ಗಕ್ಕೆ ಸಂಬಂಧಪಟ್ಟ ಜೀವನ, ದೇವರಿಗೆ ಸಂಬಂಧಪಟ್ಟ ಜೀವನವನ್ನ ನಾವು ನಿಜವಾಗ್ಲೂ ಇವತ್ತು ಜೀವಿಸ್ತಾ ಇದ್ದೀವ? ಹಾಗೆ ಜೀವಿಸಿದ್ರೆ ಮಾತ್ರನೇ ತಂದೆಗೆ ನಾವು ನಿಜವಾದ ಮಹಿಮೆ ತಂದ್ಕೊಡ್ತೀವಿ. If we live victoriously, then only we will bring glory to our Father who is in heaven. ಸ್ವರ್ಗದಲ್ಲಿರೋ ನಮ್ಮ ತಂದೆಗೆ ನಿಜವಾದ ಮಹಿಮೆ ಯಾವಾಗ ಬರುತ್ತೆ? ನಮ್ಮ ಜೀವಿತದ ಮುಖಾಂತರ ನಾವು ಈ ಲೋಕದಲ್ಲಿ ಅವರ ಮಕ್ಕಳು ಜಯಭರಿತವಾಗಿ ಜೀವಿಸಿದ್ರೆ, ನಾವು ಬೇಜಾರಲ್ಲಿ ಜೀವಿಸಿದ್ರೆ, ನಾವು ನಿರಾಶೆಯಲ್ಲಿ ಜೀವಿಸಿದ್ರೆ, ನಾವು ಪಾಪದಲ್ಲಿ ಜೀವಿಸಿದ್ರೆ, ಅಶುದ್ಧತೆಯಲ್ಲಿ ಜೀವಿಸಿದ್ರೆ, ಯಾವಾಗ ನೋಡಿದ್ರು ಕೆಲವರಿದ್ದಾರೆ ಕ್ರೈಸ್ತರೇ, ಯಾವಾಗ ನೋಡಿದ್ರು ಸೈತಾನ್ ಕಾಟ ಸೈತಾನ್ ಕಾಟ ಅನ್ಕೊಂಡಿರ್ತಾರೆ. ಪಿಶಾಚಿ ಕಾಟ ಪಿಶಾಚಿ ಕಾಟ ಪಿಶಾಚಿ ಕಾಟ. ಪಿಶಾಚಿ ಇದೆ, ಸೈತಾನ ಇದೆ, ಇಲ್ಲ ಅಂತಲ್ಲ. ಈವಿಲ್ ಸ್ಪಿರಿಟ್ ಇಸ್ ದೇರ್. ಆದ್ರೆ ಯಾಕೆ ಪಿಶಾಚಿ ನಿನ್ನನ್ನು ಅಟ್ಯಾಕ್ ಮಾಡಬೇಕು? ನೀನು ಯಾಕೆ ಪಿಶಾಚಿ ಅಟ್ಯಾಕ್ಗೆ ಒಳಗಾಗಬೇಕು? ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ, ದೇವರ ಮಗನಾಗಿ ನೀನು ಹೇಗೆ ಪಿಶಾಚಿಗೆ ನಿನ್ನ ಜೀವನವನ್ನು ಬಿಟ್ಟುಕೊಟ್ಟೆ? ಕಾರಣ ಏನು? ಕಾರಣ ಏನು ಅಂದ್ರೆ, ನಾವು ಜಯಭರಿತ ಜೀವನವನ್ನ ಜೀವಿಸ್ತಾ ಇಲ್ಲ. ಸಾಂಪ್ರದಾಯಿಕ ಜೀವನವನ್ನು ಜೀವಿಸ್ತಾ ಇದ್ದೀವಿ, ಧಾರ್ಮಿಕ ಜೀವನವನ್ನು ಜೀವಿಸ್ತಾ ಇದ್ದೀವಿ, ಆದ್ರೆ ನಿಜವಾದ ಒಂದು ಜಯಭರಿತವಾದ ಜೀವನವನ್ನ ನಾವು ಜೀವಿಸ್ತಾ ಇಲ್ಲ. ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಜಯಭರಿತ ಜೀವನವನ್ನ ಜೀವಿಸಲಿಕ್ಕೆ ಸಾಧ್ಯ. ಹೌ ವಿ ಕ್ಯಾನ್ ಲಿವ್ ಎ ವಿಕ್ಟೋರಿಯಸ್ ಲೈಫ್. ಹೌ ಐ ಕ್ಯಾನ್ ಲೀಡ್ ಎ ವಿಕ್ಟೋರಿಯಸ್ ಲೈಫ್. ಯಾವ ರೀತಿ ಒಂದು ಜಯಭರಿತ ಜೀವನವನ್ನ ನಾನು ಜೀವಿಸೋದು ಅನ್ನೋದನ್ನ ನೋಡೋಣ. ಪ್ರೈಸ್ ದಿ ಲಾರ್ಡ್. ಆಸೆ ಇದೆಯಾ ನಿಮಗೆ? ಜಯಭರಿತ ಜೀವನ ಬೇಕಾ, ಅಥವಾ ಈಗ ಹೇಗಿದೆಯೋ ಹಾಗೆ ಸಾಕ? ಆ ಜಯಭರಿತವಾದ ಜೀವನವನ್ನ ಜೀವಿಸಬೇಕು. ಈ ಜೀವನವನ್ನ ಜೀವಿಸ್ಲಿಕ್ಕೆ ಆಗುತ್ತಾ ಕೇಳಿದ್ರೆ ಖಂಡಿತ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ, ಸಾಧ್ಯ ಇದೆ. ಜೀವ ಇರೋ ಎಲ್ರಿಗೂ ಆಗುತ್ತೆ, ಸತ್ತೋದವರಿಗೆ ಆಗೋದಿಲ್ಲ. ಜೀವ ಇರುವ ಪ್ರತಿಯೊಬ್ಬರಿಗೂ ಕೂಡ ಈ ಜಯಭರಿತವಾದ ಜೀವನವನ್ನ ಜೀವಿಸ್ಲಿಕ್ಕಾಗುತ್ತೆ. ಜಯ ಅಂತ ಹೇಳುವಾಗ ಲೌಕಿಕವಾದ ಒಂದು ರೀತಿಯ ಜಯ ಅಲ್ಲ. ನಾಟ್ ಇನ್ ಎ ವರ್ಡ್ಲಿ ವೇ ಆಫ್ ವಿಕ್ಟರಿ, ಹೆವನ್ಲಿ ವೇ ಆಫ್ ವಿಕ್ಟರಿ. ಸ್ವರ್ಗೀಯವಾದ ಒಂದು ಜಯ, ಒಳಗಡೆ ಆ ಒಂದು ಜಯ ಬೇಕು ನಮಗೆ ಇವತ್ತು. ಹೊರಗಡೆ ಅಲ್ಲ, ಒಳಗಡೆ ಜಯ ಬೇಕು. ಹೊರಗಡೆ ಹೇಗೆ ಇದ್ರೂ ಪರವಾಗಿಲ್ಲ, ಒಳಗಡೆ ನಮಗೆ ಜಯ ಬೇಕು. ಇವತ್ತು ನಾವು ಹೊರಗಡೆ ಚೆನ್ನಾಗಿ ಕಾಣಿಸ್ಕೊಳ್ತೀವಿ, ಆದ್ರೆ ಒಳಗಡೆ ಎಷ್ಟೋ ಜನ ಡೆಡ್ ಆಗಿದೀವಿ, ಒಳಗಡೆ ಸತ್ಯ ಹೋಗ್ಬಿಟ್ಟಿದೀವಿ. ಎಷ್ಟೋ ಜನ ಒಳಗಡೆ ಅಳ್ತಾ ಇದ್ದೀವಿ. ಎಷ್ಟೋ ಜನ ಒಳಗಡೆ ಜೀವನನ ಎಂಡ್ ಮಾಡ್ಕೊಳ್ಳೋ ಹಂತದಲ್ಲಿದ್ದೀವಿ. ಹೊರಗಡೆ ನಾವು ತುಂಬಾ ಬ್ರೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತೀವಿ. ಸೊ ಈ ಜಯ ನಮಗೆ ಸಿಗುತ್ತೆ. ಈ ಒಂದು ಜಯಭರಿತ ಜೀವನವನ್ನ ಜೀವಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಏನ್ ಬೇಕು, ಏನು ನಮಗೆ ಬೇಕು ಆ ಜಯಭರಿತ ಜೀವನಕ್ಕೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಮಗೆ ಬೇಕಾಗಿರೋದು ದೇವರ ಪ್ರೀತಿಯ ಅರಿವು. ಯು ಮಸ್ಟ್ ನೋ ದ ಲವ್ ಆಫ್ ಗಾಡ್. knowing how much God loves you, that is the first secret key for a victorious life. ಒಂದು ಜಯ ಭರಿತವಾದ ಜೀವನಕ್ಕೆ ಮೊದಲನೇ ಒಂದು ಕೀ ಪಾಯಿಂಟ್ ಏನು ಅಂದ್ರೆ, ದೇವರ ಪ್ರೀತಿಯ ಸರಿಯಾದ ಅರಿವು. ಅರಿವು ಅಂತ ಹೇಳುವಾಗ ನಾಟ್ ಓನ್ಲಿ ಹೆಡ್ ನಾಲೆಡ್ಜ್, ಇಟ್ ಈಸ್ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್. ನಮಗೆ ಒಳಗಡೆ ಅನುಭವ ಆಗಬೇಕು. We need to experience the love of God first in our life. ಈ ಒಂದು ದೇವರ ಪ್ರೀತಿಯ ಅರಿವು ಅಥವಾ ಅನುಭವ ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಗೆ ಆಗೋದಿಲ್ವೋ ಅಲ್ಲಿಯವರೆಗೆ ಅವನೆಷ್ಟೇ ಪ್ರಾರ್ಥನೆ ಮಾಡಿದ್ರು, ಅವನು ಎಷ್ಟು ಒಳ್ಳೆ ಕ್ರಿಶ್ಚಿಯನ್ ಆದ್ರು ಅಥವಾ ಯಾವ ಜಾತಿ ಜನಾಂಗದವನಾದ್ರೂ ಜಯಭರಿತವಾದ ಜೀವನವನ್ನು ಜೀವಿಸಲಿಕ್ಕೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ನಿಮ್ಗೆ ಎಷ್ಟೇ ವಾಕ್ಯಗಳು ಗೊತ್ತಿರಲಿ, ಯಾವುದೇ ಪ್ರೇಯರ್ ಗ್ರೂಪ್ ಅಲ್ಲಿರಿ, ಯಾವುದೇ ಸಭೆಯಲ್ಲಿರಿ, ಡೈಲಿ ಚರ್ಚಿಗೆ ಬನ್ನಿ, ಎಲ್ಲದೂ ಮಾಡಿ, ನಿಮ್ಮ ಧಾರ್ಮಿಕ ಕಾರ್ಯಗಳನ್ನ ಎಲ್ಲವನ್ನ ಮಾಡಿ, ಆದ್ರೆ ದೇವರ ಪ್ರೀತಿಯ ಅರಿವು ನಿನಗಿಲ್ಲದೆ ಇದ್ರೆ ನಿನ್ನ ಜೀವನ ಒಂದು ಫೇಲ್ಯೂರ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್, knowing God's love.
ಹೌ ಮಚ್ ಹಿ ಲವ್ಸ್ ಯು. ದೇವರು ಎಷ್ಟಾಗಿ ನಿನ್ನನ್ನ ಪ್ರೀತಿಸ್ತಾರೆ, ದೇವರ ಪ್ರೀತಿ ಏನಾಗಿದೆ, ಇದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇನ್ನು ಅರಿವಿಲ್ಲ. ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮನ್ಸ್ 8:38. ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಸಾವಾಗಲಿ ಜೀವವಾಗಲಿ ಅಂತ ಕನ್ನಡದಲ್ಲಿದೆ. NRSV ಟ್ರಾನ್ಸ್ಲೇಷನ್ ಇದ್ರೆ ಫಸ್ಟ್ ವರ್ಡ್ ಏನ್ ಇದೆ ಓದ್ತೀರಾ? 8:38. ಫಾರ್ ಐ ಆಮ್ ಕನ್ವಿನ್ಸ್ಡ್ ಅಂತ ಇದೆ. ಫಾರ್ ಐ ಆಮ್ ಕನ್ವಿನ್ಸ್ಡ್ ಇದು ಬರಬೇಕು. ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಅದಿಲ್ಲ. ಫಾರ್ ಐ ಆಮ್ ಕನ್ವಿನ್ಸ್ಡ್ ಅನ್ನೋದು ಫಸ್ಟ್. ಕನ್ವಿಕ್ಷನ್ ಆಫ್ ಗಾಡ್ಸ್ ಲವ್. ಈಗ ಓದಿ ಮುಂದಕ್ಕೆ. ಸಾವಾಗಲಿ ಜೀವವಾಗಲಿ, ದುರಾತ್ಮರಾಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗು ಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು. ನಾವಷ್ಟೇ ಓದಿ ನಿಲ್ಲಿಸ್ಬಿಡ್ತೀವಿ ಯಾವಾಗಲೂ. ಅದ್ರ ಮುಂದೆ ಏನಿದೆ? ಅಂತೆಯೇ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಇದು ನಿಶ್ಚಯ. ಇದು ನಿಶ್ಚಯ. ಇದು ನಿಶ್ಚಯ. ಯಾವುದು ನಿಶ್ಚಯ? Nothing can separate me from the love of Christ. Nothing of this world, nor the death, nor the birth, nor anything. ಏನೇ ಆಗಲಿ, ಈ ಪ್ರಪಂಚದಲ್ಲಿರೋದಾಗ್ಲಿ ಹೊರಗಡೆ ಪ್ರಪಂಚದ್ದಾಗ್ಲಿ ಯಾವುದೇ ಆಗಲಿ, ದೇವರ ಪ್ರೀತಿಯಿಂದ ನನ್ನನ್ನ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ. Nobody can separate me from love of God. Nothing of this world can separate me from the love of God. I am convinced of this. ಈ ಒಂದು ಕನ್ವಿಕ್ಷನ್, ಈ ಒಂದು ಮನವರಿಕೆ ಯಾರಲ್ಲಿ ಬರೋದಿಲ್ವೋ ಅವರಿಗೆ ಜಯಭರಿತ ಜೀವನ ಇಲ್ಲ. ಬೇಜಾರಾದ್ರೂ ಪರವಾಗಿಲ್ಲ ನಿಮಗೆ. ನಾವು ದಿನ ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಚರ್ಚಿಗೆ ಬರ್ತೀವಿ, ಬೈಬಲ್ ಓದ್ತೀವಿ. ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್. But do you have the conviction of God's love? How much God loves you? What is God's love? ದೇವರ ಪ್ರೀತಿ ಏನಾಗಿದೆ, ದೇವರು ಯಾವ ರೀತಿಯಲ್ಲಿ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಎಂಬ ಒಂದು ಮನವರಿಕೆ, ಕನ್ವಿಕ್ಷನ್ ಯಾರಿಗೆ ಬರೋದಿಲ್ವೋ ಅವರಿಗೆ ಈ ಲೋಕವನ್ನು ಜಯಿಸ್ಲಿಕ್ಕಾಗಲ್ಲ, ಸೈತಾನನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಪ್ರಾರ್ಥನೆಗೆ ಬರ್ತಾ ಇರ್ತಾರೆ, ಪಿಶಾಚಿ ಕಾಟ ಪಿಶಾಚಿ ಕಾಟ ಅಂತ ಹೇಳ್ತಾನೆ ಇರ್ತಾರೆ. ಪ್ರಾರ್ಥನೆಗೆ ಬರ್ತಾನೆ ಇರ್ತಾರೆ, ಕಣ್ಣೀರು ಸುರಿಸ್ತಾನೆ ಇರ್ತಾರೆ. ಪ್ರಾರ್ಥನೆಗೆ ಬರ್ತಾನೆ ಇರ್ತಾರೆ, ಯಾವಾಗಲೂ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ. ಪ್ರಾರ್ಥನೆಗೆ ಬರ್ತಾನೆ ಇರ್ತೀವಿ, ನಮ್ ಪ್ರಾಬ್ಲಮ್ ಸಾಲ್ವ್ ಆಗೋದು ಇಲ್ಲ, ಪ್ರಾಬ್ಲಮ್ ಹೇಳ್ತಾನೆ ಇರ್ತೀವಿ. ಯಾಕೆ ಆಗ್ತಾ ಇಲ್ಲ? ದೇವರ ಪ್ರೀತಿಯ ಅನುಭವ ಇನ್ನೂ ನಮಗೆ ಸರಿಯಾದ ರೀತಿನಲ್ಲಿ ಆಗಿಲ್ಲ, ಕನ್ವಿಕ್ಟ್ ಆಗಿಲ್ಲ. ಐ ಆಮ್ ಕನ್ವಿನ್ಸ್ಡ್ ಆಫ್ ದಿಸ್ ಅಂತ ಪೌಲರು ಹೇಳ್ತಾರೆ. 35ನೇ ವಾಕ್ಯ ಓದಿ ನೋಡೋಣ. 35. ಯಾರಿಂದ ಸಾಧ್ಯ? Who can separate us from the love of God? Who can separate? ಯಾರಿಂದ ಸಾಧ್ಯ? ದೇವರ ಪ್ರೀತಿಯಿಂದ ನಿನ್ನನ್ನು ನನ್ನನ್ನು ಬೇರ್ಪಡಿಸಲಿಕ್ಕೆ ಅಥವಾ ಸೋಲಿಸಲಿಕ್ಕೆ ಯಾರಿಂದ ಸಾಧ್ಯ? ಓದಿ ಮುಂದಕ್ಕೆ. ಕಷ್ಟ ಸಂಕಟಗಳಿಗೆ ಸಾಧ್ಯನಾ? ಇಲ್ಲ. ಇಕ್ಕಟ್ಟು ಬಿಕ್ಕಟ್ಟು, ಜೀವನದಲ್ಲಿ ಬರುವ ಇಕ್ಕಟ್ಟು, ತುಂಬಾ ಇಕ್ಕಟ್ಟಾಗ್ಬಿಟ್ಟಿದೆ ಜೀವನ. ತುಂಬಾ ಇಕ್ಕಟ್ಟಲ್ಲಿದ್ದೀವಿ, ತುಂಬಾ ಬಿಕ್ಕಟ್ಟಲ್ಲಿದ್ದೀವಿ, ತುಂಬಾ ಟೈಟ್ ಆಗ್ಬಿಟ್ಟಿದೆ ಲೈಫ್. ಆಲ್ಮೋಸ್ಟ್ ಡೆತ್ ಸ್ಟೇಜ್ ಅಲ್ಲಿ ಇದೆ, ಎಂಡ್ ಆಗಿದೆ. ಇಕ್ಕಟ್ಟು ಬಿಕ್ಕಟ್ಟು, ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ? ಇಲ್ಲ. ಆಮೇಲೆ ಹಸಿವು ನೀರಡಿಕೆ. ನೋಡಿ, ಹಸಿವೆ, ಊಟಕ್ಕೆ ಗತಿ ಇಲ್ಲ,
ಕುಡಿಲಿಕ್ಕೆ ನೀರಿಲ್ಲ. ಇಂಥ ಒಂದು ದುಸ್ಥಿತಿ ನಮ್ಗಂತೂ ಇಲ್ಲ, ಆದ್ರೆ ನಮಗೆ ಬೇರೆ ದುಸ್ಥಿತಿಗಳಿದೆ ಅಲ್ವಾ? ಹಸಿವು, ನೀರಡಿಕೆ, ನಗ್ನ ಸ್ಥಿತಿ, ಹಾಕೊಳ್ಳಿಕ್ ಬಟ್ಟೆ ಇಲ್ಲ, ಅನೇಕ ರೀತಿಯಲ್ಲಿ ನಗ್ನರಾಗಿದ್ದೀವಿ. ನಗ್ನತೆ, ಆಪತ್ತು ವಿಪತ್ತು, ಖಡ್ಗ ಕಟಾರಿಗಳಿಂದ ಸಾಧ್ಯವೇ? ಖಡ್ಗ ಕಟಾರಿಗಳಂದ್ರೆ ಯುದ್ಧಗಳು, ನಮಗೆ ವಿರುದ್ಧವಾಗಿ ಅನೇಕ ಯುದ್ಧಗಳು ಬರ್ತಾ ಇದೆ. ಇವುಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಆಮೇಲೆ ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ. ಸಾಕ್ಬಿಡಿ. ಇಲ್ಲಿ ಅನೇಕ ಸಮಸ್ಯೆಗಳನ್ನ ಮುಂದಿಟ್ಟು ಸಂತ ಪೌಲರು ಕೇಳ್ತಾ ಇದ್ದಾರೆ, ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಿಗೆ ಬರಬಹುದಾದ ಈ ಎಲ್ಲ ಸಂಕಟಗಳು, ಎಲ್ಲ ಸಮಸ್ಯೆಗಳು ನಮ್ಮನ್ನ ದೇವರ ಪ್ರೀತಿಯಿಂದ ಬೇರ್ಪಡಿಸುತ್ತಾ? ಅಲ್ಲೇ ಪ್ರಾರಂಭದಲ್ಲೇ ಉತ್ತರ ಕೊಡ್ತಾ ಇದ್ದಾರೆ, ನೋ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಯಾರಿಂದನೂ ಸಾಧ್ಯ ಇಲ್ಲ. ಕಷ್ಟಕ್ಕೆ ಸಾಧ್ಯ ಇಲ್ಲ, ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ, ಯಾವ ಘಟನೆಗೂ ಸಾಧ್ಯ ಇಲ್ಲ, ಯಾವ ದುರ್ಘಟನೆಗೂ ಸಾಧ್ಯ ಇಲ್ಲ, ಖಡ್ಗ ಕಟಾರಿಗಳಿಂದನೂ ಸಾಧ್ಯ ಇಲ್ಲ, ಆಪತ್ತು ವಿಪತ್ತಿನಿಂದನೂ ಸಾಧ್ಯ ಇಲ್ಲ. ಯಾವುದರಿಂದ ಬೇರ್ಪಡಿಸ್ಲಿಕ್ಕೆ? ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಿಕ್ಕೆ. ಈಗ ಆ ಪ್ರೀತಿಯ ಅನುಭವದಲ್ಲಿ ನೀವು ಬದುಕುವಾಗ ಯು ಆರ್ ಎ ವಿಕ್ಟೋರಿಯಸ್ ಪರ್ಸನ್. ನೀನೊಬ್ಬ ಜಯಭರಿತ ವ್ಯಕ್ತಿ ಆಗಿರ್ತೀಯ ಈ ಲೋಕದಲ್ಲಿ. ಲೋಕ ನಮ್ಮನ್ನ ಜಯಶಾಲಿಗಳನ್ನಾಗಿ ನೋಡೋದು ಯಾವ ತರ ಅಂದ್ರೆ, ನಾವು ಎಲ್ಲ ಇದ್ರೆ ನಾವು ಜಯಶಾಲಿಗಳು, ಎಲ್ಲರನ್ನು ಸೋಲ್ಸಿದ್ರೆ ಮಾತ್ರನೇ ನಾವು ಜಯಶಾಲಿಗಳು, ಎಲ್ಲರಿಗಿಂತ ಟಾಪ್ ಅಲ್ಲಿ ಬಂದ್ರೇನೆ ನಾವು ಜಯಶಾಲಿಗಳು. ಲೋಕ ನೋಡೋದು ಆ ರೀತಿಯಲ್ಲಿ, ಆದ್ರೆ ಪರಲೋಕ ದೇವರು ನಮ್ಮನ್ನ ನೋಡೋದು ಆ ರೀತಿಯಲ್ಲಿ ಅಲ್ಲ. ಕೊರತೆಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಅನೇಕ ಜನರು ನಮ್ಮನ್ನ ಹಗೆತನ ಮಾಡುವಾಗ, ಆ ಶತ್ರುಗಳ ಮಧ್ಯದಲ್ಲಿ ನಾವು ನೆಮ್ಮದಿಯಾಗಿ, ಸಂತೋಷವಾಗಿ, ಆನಂದವಾಗಿ, ಸಂತೃಪ್ತಿಯಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಂಡು, ಕೋಪ ಇಲ್ಲದೆ, ದ್ವೇಷ ಇಲ್ಲದೆ, ಹಗೆತನ ಇಲ್ಲದೆ ಬದುಕ್ತೀವಲ್ವಾ? ಕಂಪ್ಲೇಂಟ್ ಇಲ್ಲದೆ, ಗೊಣಗುಟ್ಟುವಿಕೆ ಇಲ್ಲದೆ, ಏನು ಆರ್ಗ್ಯುಮೆಂಟ್ಸ್ ಇಲ್ಲದೆ ನಾವು ಬದುಕ್ತೀವಲ್ವಾ? ದಟ್ ಈಸ್ ವಿಕ್ಟೋರಿಯಸ್ ಲೈಫ್. ದಟ್ ಈಸ್ ವಿಕ್ಟೋರಿಯಸ್ ಲೈಫ್ ಇನ್ ದ ಸೈಟ್ ಆಫ್ ಗಾಡ್. ಆ ಒಂದು ಜಯಭರಿತವಾದ ಜೀವನ ಜೀವಿಸಲಿಕ್ಕೆ ನಮಗೆ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ಸ್ ಲವ್, ನೋಯಿಂಗ್ ಗಾಡ್ಸ್ ಲವ್. ಬೇರೆ ಯಾವುದಾದ್ರೂ ಪವರ್ ಇಂದ ಆಗುತ್ತಾ ಕೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಈ ದೇವರ ಪ್ರೀತಿಯನ್ನ ನಮಗೆ ಅರ್ಥ ಮಾಡಿ ಕೊಡುವವರು ಯಾರು ಅಂದ್ರೆ ಹೋಲಿ ಸ್ಪಿರಿಟ್. Who gives us this conviction? ಯಾರು ಕೊಡ್ತಾರೆ ಈ ಮನವರಿಕೆ? ಕೊಡೋರು ಯಾರು? It is the work of the Holy Spirit. ಪರಿಶುದ್ಧಾತ್ಮರಾಗಿದ್ದಾರೆ. ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ರೋಮನ್ಸ್ 5:5 ಅನ್ಸುತ್ತೆ, ಪವಿತ್ರಾತ್ಮರು ಈ ದೇವರ ಪ್ರೀತಿಯನ್ನ ನಮ್ಮ ಹೃದಯಗಳಲ್ಲಿ ಯಥೇಚ್ಛವಾಗಿ ಸುರಿಸಿದ್ದಾರೆ ಅಂತ ಇದೆ. ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಓಕೆ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಹೇಳಿ ನೋಡೋಣ ಈ ವಾಕ್ಯನ ಒಂದ್ಸರಿ. ಪವಿತ್ರಾತ್ಮರು ದೇವರ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಇನ್ನೊಂದ್ಸರಿ ಹೇಳಿ. ಪವಿತ್ರಾತ್ಮರು ದೇವರ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿರುವುದರಿಂದ ನಾನು ಆಶಾಭಂಗ ಪಡುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. You will not be disappointed because the love of God has been poured into your hearts by the Holy Spirit. ಆಶಾಭಂಗ ಪಡುವುದಿಲ್ಲ, ಯಾಕೆಂದ್ರೆ ದೇವರ ಪ್ರೀತಿಯನ್ನ ಪರಿಶುದ್ಧಾತ್ಮರು ನಮ್ಮ ಹೃದಯದಲ್ಲಿ ತುಂಬಿಸಿದ್ದಾರೆ. ಈ ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ರೆ ಆಶಾಭಂಗ ಪಡ್ತೀವಿ, ಡಿಸ್ಕರೇಜ್ ಆಗ್ತೀವಿ, ಸೋತು ಹೋಗ್ತೀವಿ, ಕುಸ್ತು ಹೋಗ್ತೀವಿ. ಆದುದರಿಂದಾನೇ ಸಂತ ಪೌಲರು ಹೇಳ್ತಾರೆ, ಡೂ ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮರನ್ನ ಏನ್ ಮಾಡಬೇಡಿ, ನೋಯಿಸಬೇಡಿ.
ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 30ನೇ ವಚನ ಅನ್ಸುತ್ತೆ. ಎಫಿಷಿಯನ್ಸ್ 4:30 4:20 4:30 ಅಲ್ವಾ? ಎಫಿಷಿಯನ್ಸ್ ಚಾಪ್ಟರ್ 4:30. ದೇವರ ಪವಿತ್ರಾತ್ಮನನ್ನು ನೋಯಿಸದಿರಿ. ಏನ್ ಮಾಡಬೇಡಿ? ನೋಯಿಸದಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರನ್ನ ನೀವು ನೋಯಿಸಿದ್ರೆ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಈ ದೇವರ ಪ್ರೀತಿಯ ಅನುಭವ ನಮಗೆ ಸಿಗೋದಿಲ್ಲ. ಪವಿತ್ರಾತ್ಮನಿಗೆ ನೋವುಂಟಾಗುವ ಕಾರ್ಯಗಳು ನಮ್ಮಿಂದ ಆಗಬಾರದು. ಪವಿತ್ರಾತ್ಮನ ನೋಯಿಸಬಹುದಾ? ನೋಯಿಸಬಹುದು. Can we grieve the Holy Spirit? We can. Is it possible to grieve the Holy Spirit? Yes. ಪವಿತ್ರಾತ್ಮನಿಗೆ ನೋವು ಉಂಟು ಮಾಡಬಹುದಾ? ನೋವು ಮಾಡಬೇಕು ಅಂತಲ್ಲ ನಾನು ಹೇಳ್ತಾರೆ. ನೋವು ಮಾಡ್ಲಿಕ್ಕೆ ಆಗುತ್ತೆ, ನಮಗೆ ಆಗುತ್ತೆ. ಪವಿತ್ರಾತ್ಮನಿಗೆ ನೋವು ಉಂಟು ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಅದರಿಂದಾನೇ ವಾಕ್ಯ ಹೇಳ್ತಾ ಇರೋದು, ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್, ಬಿಕಾಸ್ ಯು ಕ್ಯಾನ್ ಗ್ರೀವ್ ದ ಹೋಲಿ ಸ್ಪಿರಿಟ್. It is possible for you to grieve the Holy Spirit, but Word of God says, do not grieve the Holy Spirit. ಪರಿಶುದ್ಧಾತ್ಮರನ್ನ ನೋಯಿಸಬೇಡಿ. ಪರಿಶುದ್ಧಾತ್ಮರಿಗೆ ಯಾವಾಗ ನೋವು ಉಂಟಾಗುತ್ತೆ? when you hate others. ನಾವು ಬೇರೆಯವರ ಮೇಲೆ ದ್ವೇಷ ಇಟ್ಕೊಂಡಾಗ, ಹಗೆತನ ಇಟ್ಕೊಂಡಾಗ, ಹೊಟ್ಟೆ ಕಿಚ್ಚಿಟ್ಕೊಂಡಾಗ, ಮನಸ್ತಾಪ ಇಟ್ಕೊಂಡಾಗ, you are grieving the Holy Spirit. ನಮ್ಮ ಮನಸ್ಸಿನಲ್ಲಿ ನಾವು ಒಬ್ಬರ ಮೇಲೆ ಹಗೆತನ, ಬೇಸರ, ಹೊಟ್ಟೆ ಕಿಚ್ಚು ಇಟ್ಕೊಂಡಾಗ ನಾನು ಪವಿತ್ರಾತ್ಮನನ್ನ ನೋಯಿಸ್ತೀನಿ. ಪವಿತ್ರಾತ್ಮ ನೊಂದಾಗ ನನ್ನಲ್ಲಿ ಏನು ಕೊರತೆ ಆಗುತ್ತೆ ಅಂದ್ರೆ ದೇವರ ಪ್ರೀತಿಯ ಆ ಒಂದು ಅನುಭವ ನನಗೆ ಆಗೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪವಿತ್ರಾತ್ಮ ನಮ್ಮಲ್ಲಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ಇನ್ ಅಸ್. ಪವಿತ್ರಾತ್ಮ ನಮ್ಮೆಲ್ಲರಲ್ಲೂ ಇದ್ದಾರೆ. ಯಾವ ಸ್ಥಿತಿಯಲ್ಲಿದ್ದಾರೆ? ಪರಿಶುದ್ಧಾತ್ಮರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪವಿತ್ರಾತ್ಮ ಇಲ್ಲ ಅಂತಲ್ಲ, ಪವಿತ್ರಾತ್ಮರು ನಮ್ಮಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೆ. ನಮ್ಮಲ್ಲಿ ಅನೇಕರಲ್ಲಿ ಪವಿತ್ರಾತ್ಮ ಯಾವ ಸ್ಥಿತಿಯಲ್ಲಿದ್ದಾರೆ ಗೊತ್ತಾ? ನಮ್ಮ ಕೈ ಅಥವಾ ಕಾಲಿಗೆ ಸ್ಟ್ರೋಕ್ ಹೊಡೆದ್ರೆ ಯಾವ ರೀತಿ ಇರುತ್ತೆ? ಕೈ ಕಾಲು ಇರುತ್ತೆ, ಆದ್ರೆ ಏನು ಕೆಲಸ ಮಾಡೋದಿಲ್ಲ. ಆ ರೀತಿಯಲ್ಲಿ ಪವಿತ್ರಾತ್ಮರು ಅನೇಕರಲ್ಲಿ ಇದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ದೇರ್ ಇನ್ ಎವ್ರಿಬಡಿ ಆರ್ ಮೆನಿ ಪೀಪಲ್. ಆದ್ರೆ ನೊಂದಿದ್ದಾರೆ, ನೊಂದ್ಕೊಂಡಿದ್ದಾರೆ. ಕಾರಣ ಏನು? ಕೇವಲ ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು ಮುಂತಾದವುಗಳು ಮಾತ್ರ ಅಲ್ಲ, ಪಾಪ, ಸಿನ್. ಯಾವ ರೀತಿ ಪಾಪ ಅಂದ್ರೆ ನಮಗೆ ಗೊತ್ತು ಇದು ಪಾಪ ಎಂದು. ಪಾಪ ಅಂದ್ರೆ ದೇವರ ಆಜ್ಞೆಗೆ ವಿರುದ್ಧವಾಗಿದ್ದೆಲ್ಲದು ಪಾಪನೇ. ಇದು ನಾನು ಮಾಡ್ತಾ ಇರೋದು ಪಾಪ, ಇದು ಪಾಪದ ಜೀವನ, ಇದು ಪಾಪದ ಕಾರ್ಯ ಎಂದು ನಮಗೆ ಗೊತ್ತಿದ್ರು ವಿ ಕಂಟಿನ್ಯೂ ಇನ್ ದಟ್ ಸಿನ್. ನಾವು ಆ ಪಾಪದಲ್ಲಿ ಜೀವಿಸ್ತೀವಿ. ವಿ ಕಾಂಪ್ರಮೈಸ್ ವಿತ್ ಸಿನ್. ಪಾಪದೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತೀವಿ. ಬಿಕಾಸ್ ವಿ ಡೋಂಟ್ ವಾಂಟ್ ಟು ಡಿಸ್ಕರೇಜ್ ಪೀಪಲ್. ಜನರಿಗೆ ಬೇಜಾರಾಗಿ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದ್ರಿಂದ ವಿ ಕಂಟಿನ್ಯೂ ಲಿವ್ ಇನ್ ಸಿನ್. ನಾವು ಪಾಪದಲ್ಲಿ ಮುಂದುವರ್ಕೊಂಡು ಹೋಗ್ತೀವಿ. ನೀವು ಜನರಿಗೆ ಬೇಜಾರು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಬದುಕ್ತಿರಲ್ವಾ? ಅಟ್ ದಟ್ ವೆರಿ ಮೂಮೆಂಟ್ ಯು ಆರ್ ಗ್ರೀವಿಂಗ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನನ್ನ ನೀವು ನೋಯಿಸ್ತಾ ಇದ್ದೀರಾ. ಪವಿತ್ರಾತ್ಮ ನೊಂದುಕೊಂಡಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಸಿಗಬೇಕಾದ ಜಯ ನಮಗೆ ಸಿಗೋದಿಲ್ಲ. ನಾನು ಹೇಳ್ತಾ ಇರೋದು ಇನ್ನರ್ ವಿಕ್ಟರಿ, ಹೊರಗಡೆದಲ್ಲ. ಹೊರಗಡೆ ಜಯ ಅಲ್ಲ. ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಜಯ ಸಿಗುತ್ತಲ್ವಾ? ವಿದ್ಯಾಭ್ಯಾಸದಲ್ಲಿ ಜಯ, ಸ್ಪೋರ್ಟ್ಸ್ ಅಲ್ಲಿ ಜಯ, ಬಿಸ್ನೆಸ್ ಅಲ್ಲಿ ಜಯ, ಇನ್ನೊಂದ್ರಲ್ಲಿ ಜಯ, ಲೋಕದಲ್ಲಿ ಲೌಕಿಕ ಜಯ. ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಒಳಗಡೆ ಎಷ್ಟೋ ಜನ ಇವತ್ತು ಸೋಲ್ನಲ್ಲಿದ್ದಾರೆ, ಡಿಪ್ರೆಷನ್ ನಲ್ಲಿದ್ದಾರೆ, ಭಯದಲ್ಲಿದ್ದಾರೆ, ಟೆನ್ಷನ್ ನಲ್ಲಿದ್ದಾರೆ. ಇದರಿಂದ ಹೊರಗಡೆ ಬರಬೇಕು. ಇದರಿಂದ ಹೊರಗೆ ಬರಬೇಕಾದ್ರೆ ಫಸ್ಟ್ ಕೀ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಲವ್ ಆಫ್ ಗಾಡ್.
ಮೊದಲನೇದಾಗಿ ದೇವರ ಪ್ರೀತಿಯ ಅನುಭವ ನಮ್ಮೊಳಗಡೆ ಆಗಬೇಕು. ಈ ಅನುಭವ ಕೊಡೋರು ಯಾರು? ಪವಿತ್ರಾತ್ಮರು. ಈಗ ನಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರೆ. ಅನುಭವ ಯಾಕಾಗ್ತಾ ಇಲ್ಲ ಅಂದ್ರೆ ಪವಿತ್ರಾತ್ಮನ ನಾವೇನ್ ಮಾಡಿದೀವಿ? ಅನೇಕರು ನಾವು ನೋಯಿಸಿದೀವಿ. ಇನ್ನೊಂದು, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ, 1 Thessalonians chapter 5 verse 20. 1 ಥೆಸಲೋನಿಕ ಅಧ್ಯಾಯ 5 ವಾಕ್ಯ 20. ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ, ಅವುಗಳನ್ನೆಲ್ಲ ಪರಿಶೋಧಿಸಿ 19 ಓದಿ. ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ. ಪವಿತ್ರಾತ್ಮನನ್ನು ನಿಶ್ಚೇತನಗೊಳಿಸಬೇಡಿ. ನಿಶ್ಚೇತನಗೊಳಿಸಬೇಡಿ. ಡು ನಾಟ್ ಕ್ವೆಂಚ್ ದ ಹೋಲಿ ಸ್ಪಿರಿಟ್. ಡು ನಾಟ್ ಮೇಕ್ ದ ಹೋಲಿ ಸ್ಪಿರಿಟ್ ಪ್ಯಾಸಿವ್. ಪವಿತ್ರಾತ್ಮನನ್ನ ನಿಶ್ಚೇತನಗೊಳಿಸಬೇಡಿ. ಕ್ಯಾನ್ ಯು ಕ್ವೆಂಚ್ ದ ಹೋಲಿ ಸ್ಪಿರಿಟ್? ಎಸ್, you can quench the Holy Spirit. You can grieve the Holy Spirit. But we should not quench or grieve the Holy Spirit. We should not do that. But we are doing that without knowing. ಗೊತ್ತಿಲ್ಲದೆ ಪವಿತ್ರಾತ್ಮನನ್ನ ನಾವು ನಿಶ್ಚೇತನಗೊಳಿಸ್ತೀವಿ. ಹೌ, ಯಾವ ರೀತಿಯಲ್ಲಿ ಪವಿತ್ರಾತ್ಮರು ನಮ್ಮಲ್ಲಿ ನಿಶ್ಚೇತನಗೊಳ್ತಾರೆ? ಪವಿತ್ರಾತ್ಮರು ನಮ್ಮಲ್ಲಿ ನೊಂದಾಗ, ಪವಿತ್ರಾತ್ಮರು ನಮ್ಮಲ್ಲಿ ನಿಶ್ಚೇತನಗೊಂಡಿರುವಾಗ ದೇವರ ಪ್ರೀತಿಯ ಅನುಭವ ನಮ್ಮಲ್ಲಿ ಬರೋದಿಲ್ಲ. ವಿಲ್ ಲಿವ್ ಇನ್ ಡಿಸ್ಕರೇಜ್ಮೆಂಟ್, ಡಿಪ್ರೆಷನ್, ಫಿಯರ್. ಭಯದಲ್ಲಿ, ಡಿಪ್ರೆಷನ್ ಅಲ್ಲಿ, ಆತಂಕದಲ್ಲಿ ನಾವು ಬದುಕ್ತೀವಿ. ಇವನ್ ದೋ ವಿ ಆರ್ ಕ್ರಿಶ್ಚಿಯನ್ಸ್, ಇವನ್ ದೋ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ಇವನ್ ದೋ ವಿ ಹ್ಯಾವ್ ಹೋಲಿ ಸ್ಪಿರಿಟ್ ಇನ್ಸೈಡ್ ಆಫ್ ಅಸ್, ವಿ ಲಿವ್ ಇನ್ ಫಿಯರ್, ಡಿಪ್ರೆಷನ್, ಆಂಗ್ಸೈಟಿ, ವರೀಸ್, ಟೆನ್ಷನ್ಸ್. ಹೋಲಿ ಸ್ಪಿರಿಟ್ ಇಸ್ ದೇರ್ ಸ್ಟಿಲ್. ಕಾರಣ ಏನು? ಕಾರಣ ಏನು ಅಂದ್ರೆ ಹೋಲಿ ಸ್ಪಿರಿಟ್ ಇಸ್ ಕ್ವೆಂಚ್ಡ್ ಆರ್ ಗ್ರೀವ್ಡ್. ಪವಿತ್ರಾತ್ಮರು ನಮ್ಮಲ್ಲಿ ನೊಂದುಕೊಂಡಿರ್ತಾರೆ ಅಥವಾ ನಿಶ್ಚೇತನಗೊಂಡಿರ್ತಾರೆ. ಚೇತನ ಅಂದ್ರೆ ಶಕ್ತಿ, ನಿಶ್ಚೇತನ ಅಂದ್ರೆ ನಿಶಕ್ತಿ, ಶಕ್ತಿ ರಹಿತವಾಗಿ ನಮ್ಮ ಒಳಗಡೆ ಇರ್ತಾರೆ. ಪರಿಶುದ್ಧಾತ್ಮರು ಸರ್ವಶಕ್ತ ದೇವರು, ಆದ್ರೆ ನಮ್ಮ ಒಳಗಡೆ ಬಂದ್ಮೇಲೆ ನಮಗ್ ಸೇರಿತ್ತು. ಈಗ ಪವಿತ್ರಾತ್ಮರು ಯಾವಾಗ ನಿಶ್ಚೇತನಗೊಳ್ತಾರೆ? ಪವಿತ್ರಾತ್ಮರು ಯಾವಾಗ ನಿಶ್ಚೇತನಗೊಳ್ತಾರೆ ಅಂದ್ರೆ whenever we ignore the word of God or the message of God, ದೇವರ ವಾಕ್ಯವನ್ನು ನಾವು ಯಾವಾಗಲೆಲ್ಲ ಕಡೆಗಣಿಸಿ ಬದುಕ್ತೀವೋ ಆವಾಗಲೆಲ್ಲ ಪವಿತ್ರಾತ್ಮರು ನಮ್ಮಲ್ಲಿ ನಿಶ್ಚೇತನಗೊಳ್ತಾರೆ. whenever we ignore God's word, God's instruction or the prophecy, ಪ್ರವಾದನೆಯ ಸಂದೇಶ ನಾವು ಯಾವಾಗ ಅಲ್ಲಗಳಿತೀವೋ, when we refuse or reject or ignore God's word, God's instruction, God's inspiration, we are quenching the Holy Spirit. Do not quench the Holy Spirit. ಪವಿತ್ರ ಆತ್ಮನನ್ನ ನಿಶ್ಚೇತನಗೊಳಿಸಬೇಡಿ. ಎಷ್ಟೋ ಜನರು ಪವಿತ್ರಾತ್ಮನನ್ನ ನಿಶ್ಚೇತನಗೊಳಿಸ್ಕೊಂಡು ನಾವು ಇವತ್ತು ಬದುಕ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದೆ, ಅನೇಕರು ಪವಿತ್ರಾತ್ಮರನ್ನ ನೋಯಿಸ್ತಾ ಬದುಕ್ತಾ ಇದ್ದಾರೆ. ಇನ್ನು ಅನೇಕರು ಪವಿತ್ರಾತ್ಮ ಅವರನ್ನ ನಿಶ್ಚೇತನಗೊಳಿಸ್ಕೊಂಡು ಬದುಕ್ತಾ ಇದ್ದಾರೆ. ದೇವರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಾರೆ. ವಾಕ್ಯಗಳ ಮುಖಾಂತರವಾಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಾರೆ, ಮಾರ್ಗದರ್ಶನ ನೀಡ್ತಾನೆ ಇರ್ತಾರೆ, ಆಲೋಚನೆಗಳನ್ನ ಕೊಡ್ತಾನೆ ಇರ್ತಾರೆ, ಸ್ವರ್ಗೀಯ ಆಲೋಚನೆಗಳನ್ನ ಕೊಡ್ತಾನೆ ಇರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ? ವಿ ಸಿಂಪ್ಲಿ ಇಗ್ನೋರ್. ಆಮೇಲೆ ನೋಡೋಣ, ಈ ರೀತಿ ಕೆಲವರು ಆಮೇಲೆ ನೋಡೋಣ, ಇದು ನನ್ಗಲ್ಲ, ಇದು ನನ್ಗಲ್ಲ ಅನ್ಸುತ್ತೆ, ದಿಸ್ ಇಸ್ ನಾಟ್ ಫಾರ್ ಮೀ, ಐ ಥಿಂಕ್ ದಿಸ್ ಇಸ್ ನಾಟ್ ಫಾರ್ ಮೀ, ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಮೀ, ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಮೈ ಸರ್ಕಮ್ಸ್ಟಾನ್ಸಸ್, ಇಟ್ ಮೈಟ್ ಬಿ ಫಾರ್ ದೆಮ್. ಆ ರೀತಿಯಲ್ಲಿ ನಾವು ದೇವರ ವಾಕ್ಯಗಳನ್ನ ಇದು ನನಗಲ್ಲ, ನಾನಿರೋ ಪರಿಸ್ಥಿತಿಗೆ ಈ ವಾಕ್ಯ ಅಲ್ಲ, ಇದು ಅವರಿಗೆ ಕರೆಕ್ಟ್ ಆಗ್ಬೋದು, ಇವರಿಗೆ ಕರೆಕ್ಟ್ ಆಗ್ಬೋದು ಅಂತ ನಾವು ಅಂದ್ಕೊಳ್ಳುವಾಗ ವಿ ಆರ್ ಕ್ವೆಂಚಿಂಗ್ ದ ಹೋಲಿ ಸ್ಪಿರಿಟ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಒಂದು ಆಲೋಚನೆ ಕೊಡೋದು ಅದು ನನಗೆ ಅಂತ ತಗೋಬೇಕು ಯಾವಾಗಲೂ. ಇಟ್ ಈಸ್ ಫಾರ್ ಮೀ. ವೆನೆವರ್ God speaks through His word, we should take it, it is for me. ಇದು ನನಗೆ ಹೇಳ್ತಾ ಇದ್ದಾರೆ ದೇವರು.
ಇದು ನನ್ನ ಒಳಿತಿಗಾಗಿ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ತಗೋಬೇಕು. ನಾವೆಷ್ಟೋ ಬಾರಿ ಫರಿಸಾಯರ ತರ ಆಗ್ಬಿಡ್ತೀವಿ. ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡಿದ್ರು. ದೇ ಕ್ವೆಂಚ್ಡ್ ದ ಹೋಲಿ ಸ್ಪಿರಿಟ್, ದೇ ಅಪೋಸ್ಡ್ ದ ಹೋಲಿ ಸ್ಪಿರಿಟ್, ದೇ ಗ್ರೀವ್ಡ್ ದ ಹೋಲಿ ಸ್ಪಿರಿಟ್ ಬೈ ಇಗ್ನೋರಿಂಗ್ ಜೀಸಸ್, ಬೈ ಇಗ್ನೋರಿಂಗ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ, ಯೇಸುವಿನ ಬೋಧನೆಯನ್ನ, ಇದು ನಮಗಲ್ಲ, ನಮಗಿದು ಬೇಕಾಗಿಲ್ಲ ಎಂದು ತಿರಸ್ಕಾರ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು, ರಿಫ್ಯೂಸ್ ಮಾಡಿದ್ರು. ಅದರ ಪರಿಣಾಮ ಏನ್ ಮಾಡಿದ್ರು? ಪವಿತ್ರಾತ್ಮನನ್ನು ನೋಯಿಸಿದ್ರು, ಕುಂದಿಸಿದ್ರು. ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಅವರಿಗೆ ಆಗದೆ ಹೋಯ್ತು. ಇವತ್ತು ನಮ್ಮಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇದೀವಿ, ಬೈಬಲ್ ಎಲ್ಲ ಓದ್ತೀವಿ, ಪ್ರೇಯರ್ ಗ್ರೂಪ್ ಅಲ್ಲಿ ಇರ್ತೀವಿ, ಆದ್ರೂ ಕೂಡ ನಮಗೆ ಒಂದು ಜಯಭರಿತ ಜೀವನ ಜೀವಿಸಲಿಕ್ಕೆ ಆಗ್ತಾ ಇಲ್ಲ. ಅನೇಕರ ಪ್ರಶ್ನೆ ಇದು, ಯಾಕೆ ಆಗ್ತಾ ಇಲ್ಲ ಬ್ರದರ್? ನಾವು ಡೈಲಿ ಪ್ರೇಯರ್ ಮಾಡ್ತೀವಿ, ಫ್ಯಾಮಿಲಿ ಪ್ರೇಯರ್ ಮಾಡ್ತೀವಿ, ಪರ್ಸನಲ್ ಪ್ರೇಯರ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ಚರ್ಚಿಗೆ ಹೋಗ್ತೀವಿ, ಸುಮಾರು ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ, ಆದ್ರೂ ಯಾಕೆ ನಮ್ಮ ಒಳಗಡೆ ಒಂದು ಭಯ? ವೈ ವಿ ಆರ್ ಗೋಯಿಂಗ್ ಟು ಡಿಪ್ರೆಷನ್? ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ ಯಾಕೆ? ಟೆನ್ಷನ್ ಯಾಕೆ? ಆತಂಕ ಯಾಕೆ? ಭಯ ಯಾಕೆ? ಯಾಕೆ ನಮ್ಗೆ ಜಯಭರಿತ ಜೀವನ ಜೀವಿಸಲಿಕ್ಕೆ ಆಗ್ತಾ ಇಲ್ಲ? ದ ರೀಸನ್ ಯು ಆರ್ quenching the Holy Spirit. Either you are quenching the Holy Spirit or you are grieving the Holy Spirit. ನೀವು ಪವಿತ್ರಾತ್ಮನನ್ನು ನಿಶ್ಚೇತನಗೊಳಿಸ್ತಾ ಇದ್ದೀರಿ ಅಥವಾ ಪವಿತ್ರಾತ್ಮನನ್ನ ನೋಯಿಸ್ತಾ ಇದ್ದೀರಿ. ಈ ಕಾರಣಕ್ಕೋಸ್ಕರ ನಮ್ಮೊಳಗಡೆ ದೇವರ ಪ್ರೀತಿಯ ಅನುಭವ ಆಗ್ತಾ ಇಲ್ಲ. ದೇವರ ಪ್ರೀತಿಯ ಈ ಅನುಭವ ನಮ್ಮೊಬ್ಬೊಬ್ಬರಲ್ಲಿ ಆಗಬೇಕೆಂದು ದೇವರು ಬಯಸ್ತಾರೆ. ಎಫೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ, ಎಫಿಷಿಯನ್ಸ್ ಚಾಪ್ಟರ್ 3 ವರ್ಸ್ 18, ಅಲ್ಲಿ ಪವಿತ್ರಾತ್ಮನ ಒಂದು ಆಸೆ ಆಗಿದೆ ಅಥವಾ ದೇವರ ಆಸೆ ಆಗಿದೆ. ಇದು ಸಂತ ಪೌಲರ ಆಸೆ ಅಲ್ಲ, ದೇವರ ಆಸೆ. ಏನ್ ಗೊತ್ತಾ? ಓದಿ ನೋಡೋಣ. ಹೀಗೆ ದೇವ ಜನರೆಲ್ಲರೊಡನೆ ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟು ಎಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತೆ ಆಗಲಿ. ಏನನ್ನ ಗ್ರಹಿಸಿಕೊಳ್ಳುವಂತೆ ಆಗಲಿ? ಆಮೇಲೆ ಹೌದು, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು. ನೀವು ಆಸಕ್ತರಾಗಬೇಕು. ಯಾವ ವಿಷಯದಲ್ಲಿ ಆಸಕ್ತಿ ಬೇಕು ಅಂದ್ರೆ, ದೇವರ ಪ್ರೀತಿಯನ್ನು ನಾನು ಅರಿಯಬೇಕು. ಈ ಆಸಕ್ತಿ ಬರಬೇಕು. ಆಸಕ್ತಿ ಇಲ್ಲದೆ ಅರ್ಥಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮೊಳಗಡೆ ಆಸಕ್ತಿ ಬರಬೇಕು. ಏನು ಆಸಕ್ತಿ ಬರಬೇಕು? ದೇವರ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟು ಎಂದು ನಾವು ಗ್ರಹಿಸಿಕೊಳ್ಳುವಂತೆ ಆಗಬೇಕು. ದೇವರೇ, ನಿನ್ನ ಅಗಾಧ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟು ಎಂಬುದನ್ನ ನಾನು ಗ್ರಹಿಸಿಕೊಳ್ಳುವಂತೆ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ ಎಂದು ಪ್ರಾರ್ಥಿಸಬೇಕು. Should ask Holy Spirit, pray to the Holy Spirit to reveal the love of God, the depth of God's love, the height of God's love, the breadth of God's love. ದೇವರ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟು ಎಂಬುದನ್ನ ನಾವು ಒಬ್ಬೊಬ್ರು ಗ್ರಹಿಸಿಕೊಳ್ಳುವಂತೆ ಆಗಬೇಕು. ಇದಕ್ಕಾಗಿ ನಾವೇನ್ ಮಾಡ್ಬೇಕು? ಒಳಗಡೆ ಆಸೆ ಬರಬೇಕು. ನಮ್ಮೊಳಗಡೆ ಏನೇನಕ್ಕೂ ಆಸೆ ಪಡ್ತೀವಲ್ವಾ? ಈಗ ಕರಿಸ್ಮ್ಯಾಟಿಕ್ ಇರುವವರಾದ್ರೆ, ನಾನು ಒಳ್ಳೆ ಪ್ರೀಚರ್ ಆಗ್ಬೇಕು, ನಾನು ಒಳ್ಳೆ ಸಿಂಗರ್ ಆಗ್ಬೇಕು, ನಾನು ಒಳ್ಳೆ ಕೀಬೋರ್ಡಿಸ್ಟ್ ಆಗ್ಬೇಕು, ನಾನು ಒಳ್ಳೆ ಕೌನ್ಸಿಲಿಂಗ್ ಮಾಡ್ಬೇಕು, ನಾನು ಒಳ್ಳೆ ಒಂದು ಹೀಲಿಂಗ್ ಮಾಡಬೇಕು, ಮಿರಾಕಲ್ ಮಾಡೋ ಮನುಷ್ಯ ಆಗ್ಬೇಕು. ಇದಕ್ಕೆಲ್ಲ ನಾವು ಆಸೆ ಪಡ್ತೀವಿ. ಇದೆಲ್ಲ ವೇಸ್ಟ್ ಆಯ್ತಾ? ಆದ್ರೆ ಆಸೆ ಪಡ್ಬೇಕು ಯಾವುದಕ್ಕೋಸ್ಕರ ಗೊತ್ತಾ? ದೇವರೇ, ನಿನ್ನ ಪ್ರೀತಿಯನ್ನ ನಾನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಬೇಕು, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿಯ ಅರಿವು ಬೇಕು, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿಯ ಅನುಭವ ಬೇಕು. 1 ಕೊರಿಂಥ 13 ಹೇಳ್ತಾರೆ, ಪ್ರೀತಿ ಒಂದಿಲ್ಲದಿದ್ದರೆ ನೀ ಶೂನ್ಯ ಸಮಾನ.
Your life has got no value if there is no love. ವ್ಯಾಲ್ಯೂ ಇಲ್ಲ ನಿನ್ನ ಜೀವನಕ್ಕೆ ಪ್ರೀತಿ ಇಲ್ಲದೆ ಇದ್ರೆ. ಯಾವ ಪ್ರೀತಿ? ದೇವರ ಪ್ರೀತಿ ನಿನ್ನ ಒಳಗಡೆ ಇಲ್ಲದೆ ಇದ್ರೆ ನಿನ್ನ ಜೀವನಕ್ಕೆ ಯಾವ ಬೆಲೆನೂ ಇಲ್ಲ. ನಮ್ಮ ಜೀವನಕ್ಕೆ ನಿಜವಾಗಲೂ ಬೆಲೆ ಸಿಗೋದು ಯಾವಾಗ ಗೊತ್ತಾ? ವೆನ್ ವಿ ಆರ್ ಫಿಲ್ಡ್ ಬೈ ದ ಲವ್ ಆಫ್ ಗಾಡ್. ನಾವು ಯಾವಾಗ ದೇವರ ಪ್ರೀತಿಯಿಂದ ತುಂಬಲ್ಪಡ್ತೀವೋ ನಮ್ಮ ಜೀವನ ಬೆಲೆ ಉಳ್ಳ ಜೀವನವಾಗ್ತದೆ. ನಮ್ಮ ಜೀವನ ಆಶೀರ್ವದಿಸಲ್ಪಟ್ಟ ಜೀವನವಾಗ್ತದೆ. ಯುವರ್ ಲೈಫ್ ಇಸ್ ಎ ಬ್ಲೆಸ್ಡ್ ಲೈಫ್ ವೆನ್ ಯು ಆರ್ ಫಿಲ್ಡ್ ಬೈ ದ ಲವ್ ಆಫ್ ಗಾಡ್. ಓನ್ಲಿ ದೆನ್, ಓನ್ಲಿ ವೆನ್ ಯು ಆರ್ ಫಿಲ್ಡ್ ಬೈ ದ ಲವ್ ಆಫ್ ಗಾಡ್, ಯುವರ್ ಲೈಫ್ ವಿಲ್ ಬಿ ಎ ಬ್ಲೆಸ್ಸಿಂಗ್. ಯು ಆರ್ ಎ ಬ್ಲೆಸ್ಡ್ ಪರ್ಸನ್ ಅಂಡ್ ಯು ಆರ್ ಎ ಬ್ಲೆಸ್ಸಿಂಗ್ ಫಾರ್ ಮೆನಿ ಪೀಪಲ್. Otherwise, even if you have all other gifts of the Holy Spirit, your life is useless life. Your life cannot be a blessing for others. This is not my words, words of God. ನಿನಗೆ ಅನ್ಯ ಭಾಷೆಯ ವರವಿರಬಹುದು, ಪ್ರವಾದನೆಯ ವರ ಇರಬಹುದು, ಅದ್ಭುತ ಮಾಡುವ ವರ ಇರಬಹುದು, ವಿಶ್ವಾಸದ ವರ ಇರಬಹುದು, ರೋಗ ಸೌಖ್ಯ ಕೊಡುವ ವರ ಇರಬಹುದು, ಯಾವುದೇ ವರ ನಿನಗೆ ಇರಬಹುದು. ಆದರೆ ಪರಮ ಪ್ರೀತಿ ಒಂದು ನಿನ್ನಲ್ಲಿ ಇಲ್ಲದೆ ಇದ್ರೆ ನೀನು ಶೂನ್ಯ ಸಮಾನ, ಗಣಗಣಿಸುವ ಗಂಟೆ ಮಾತ್ರ. ಆ ಫಸ್ಟ್ ವರ್ಡ್ ಮಾತ್ರ ಓದೋಣ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 13:1. ಸುರನರರ ನುಡಿಗಳ ನಾನಾಡಬಲ್ಲೆ, ಸುರ ನರರ ನುಡಿಗಳ ನಾನಾಡಬಲ್ಲೆನಾದರೂ ಪರಮ ಪ್ರೀತಿಯೊಂದನ್ನಾಗಿಲ್ಲದಿರಲು, ಪರಮ ಪ್ರೀತಿ ಒಂದೆನಗಿಲ್ಲದಿರಲು, ನಾ ಕೇವಲ ಗಣಗಣಿಸುವ ಗಂಟೆ, ನಾ ಕೇವಲ ಗಣಗಣಿಸುವ ಗಂಟೆ, ಜಣಜಣಿಸುವ ಜಾಗಟೆ. ಗಂಟೆ ಶಬ್ದ ಮಾತ್ರ ಮಾಡುತ್ತೆ, ಬೇರೆ ಏನು ಮಾಡಲ್ಲ. ಗಂಟೆಗೆ ಒಂದೇ ಗೊತ್ತಿರೋದು ಶಬ್ದ ಮಾಡ್ಲಿಕ್ಕೆ. ನಮಗೆ ಗೊತ್ತಿರೋದು ಒಂದೇ, ಏನು? ಹಲ್ಲೆಲೂಯಾ, 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 ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಲ್ಲೆಲೂಯಾ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಮೋ ಮರಿಯವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿ ಶಬ್ದ ಮಾಡಿ ಏನಾದ್ರೂ ಪ್ರಯೋಜನ ಇದೆಯಾ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ನೋಡುವವ್ರು ಹೇಳ್ಬೋದು, ಇವ್ರು ತುಂಬಾ ಪ್ರಾರ್ಥನೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ತುಂಬಾ ಶಬ್ದದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹಾಡು ಹೇಳಿ ಪ್ರಾರ್ಥನೆ ಮಾಡ್ತಾರೆ, ಕೈ ತಟ್ಟಿ ಪ್ರಾರ್ಥನೆ ಮಾಡ್ತಾರೆ, ಅನ್ಯ ಭಾಷೆಗಳಲ್ಲಿ ನಮ್ಗೇನು ಅರ್ಥ ಆಗದೆ ಇರೋ ಭಾಷೆಯಲ್ಲಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ನಿನ್ನೊಳಗಡೆ ಪ್ರೀತಿ ಇಲ್ಲದೆ ಇದ್ದರೆ ನಿನ್ನ ಪ್ರಾರ್ಥನೆಗೆ ಏನು ಬೆಲೆ ಇಲ್ಲ. ನೀನ್ ಏನೇ ಪ್ರಾರ್ಥನೆ ಮಾಡು, ಎಂಥ ಶಬ್ದದಲ್ಲಿ ಪ್ರಾರ್ಥನೆ ಮಾಡು, ಎಷ್ಟು ರಾಗದಲ್ಲಿ ಭಾವದಲ್ಲಿ ಪ್ರಾರ್ಥನೆ ಮಾಡು, ಹಾಡು, ಸ್ತುತಿಸು, ಪ್ರಾರ್ಥಿಸು, ಎಲ್ಲ ಮಾಡು, ಎಲ್ಲ ಒಳ್ಳೆ ಕಾರ್ಯಗಳೇ. ಆದ್ರೆ ನೀನ್ ಒಳಗಡೆ ಪ್ರೀತಿ ಇಲ್ಲದೆ ಇದ್ರೆ ನೀನು ಮಾಡೋದೆಲ್ಲ ವ್ಯರ್ಥ, 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 ವ್ಯರ್ಥ. ಈ ರೀತಿ ವ್ಯರ್ಥ ಪ್ರಾರ್ಥನೆ ಮಾಡುವ ಎಷ್ಟೋ ಜನರು ಇವತ್ತಿದ್ದಾರೆ. ಇವತ್ತು ನಾನು ನೀವು ಈ ವಾಕ್ಯಗಳನ್ನ ಪರಿಶುದ್ಧಾತ್ಮರು ನಮ್ಮೆಲ್ಲರಿಗೂ ಕೊಡುವಾಗ ನಾವು ತೀರ್ಮಾನ ಮಾಡಬೇಕು, ಇನ್ನು ಮುಂದೆ ನಾನು ವ್ಯರ್ಥ ಪ್ರಾರ್ಥನೆಗಳನ್ನ ಮಾಡಬಾರ್ದು, ವ್ಯರ್ಥ ಆರಾಧನೆಗಳನ್ನ ಮಾಡಬಾರ್ದು, ವ್ಯರ್ಥ ಜೀವನವನ್ನು ಜೀವಿಸಬಾರ್ದು. ನಾವು ಮಾಡುವ ಪ್ರಾರ್ಥನೆಗೆ, ನಾವು ಮಾಡುವ ಆರಾಧನೆಗೆ, ನಾವು ಜೀವಿಸುವ ಜೀವನಕ್ಕೆ ಅರ್ಥ ಬೇಕು. ಅರ್ಥ ಬರೋದು ಯಾವಾಗ ಗೊತ್ತಾ? ಯಾವಾಗ ದೇವರ ಪ್ರೀತಿಯಿಂದ ನಾವು ತುಂಬಲ್ಪಡ್ತೀವೋ ಆಗ ಮಾತ್ರವೇ ನಮ್ಮ ಜೀವನಕ್ಕೆ, ನಾವು ಮಾಡುವ ಪ್ರಾರ್ಥನೆಗಳಿಗೆ, ನಮ್ಮ ಆರಾಧನೆಗಳಿಗೆ ಅರ್ಥ ಬರುತ್ತೆ. ಇಲ್ಲದೆ ಇದ್ರೆ ದೇವರ ಮುಂದೆ ಯಾವ ಅರ್ಥನೂ ಇಲ್ಲ, ಅಪಾರ್ಥ ಆಗುತ್ತೆ. ಸೊ ಆದ್ರಿಂದ ಪ್ರೀತಿ ಅನುಭವ ಆಗೋದು ತುಂಬಾ ಮುಖ್ಯ ನಮ್ಮೆಲ್ಲರಿಗೂ. ಇವತ್ತು ನಮ್ಮೆಲ್ಲರ ದೊಡ್ಡ ಕೊರತೆನೂ ಕೂಡ ಅದೇನೇ ಆಗಿದೆ. ವಾಟ್ ವಿ ಆರ್ ಲ್ಯಾಕಿಂಗ್ ಟುಡೇ ಈಸ್ ದ ಲವ್ ಆಫ್ ಗಾಡ್. ವಾಟ್ ವಿ ನೀಡ್ ಟುಡೇ ಈಸ್ ದ ಲವ್ ಆಫ್ ಗಾಡ್. ಬಿಕಾಸ್ ಲವ್ ಆಫ್ ಗಾಡ್ ಗಿವ್ಸ್ ಅಸ್ ಫುಲ್ಫಿಲ್ಮೆಂಟ್ ಇನ್ ಅವರ್ ಲೈಫ್, ಸ್ಯಾಟಿಸ್ಫ್ಯಾಕ್ಷನ್ ಇನ್ ಅವರ್ ಲೈಫ್. We all need satisfaction. Only God's love can fill your heart with satisfaction. Nothing of this world can satisfy you fully. No matter how much money you have, how much friends, how many friends you have, whatever you have, no matter. If you do not have God's love, you are still not satisfied. Even if you do not have anything, if you have God's love, you are a satisfied person.
ಇವತ್ತು ನಮಗೆ ಬೇಕಾಗಿರೋದು ಅದೇ, ಅದು ಮಾತ್ರನೇ. ನಮಗೆ ಕೊರತೆ ಇರೋದು ಅದೇನೆ, ನಮ್ಮ ದೊಡ್ಡ ಕೊರತೆ ಅದೇನೆ. ಆದ್ರೆ ಲೋಕ ಹೇಳುತ್ತೆ ನಿನಗೆ ಆ ಕೊರತೆ ಇದೆ, ಈ ಕೊರತೆ ಇದೆ, ಅವ್ರ ಕೊರತೆ, ಇವ್ರ ಕೊರತೆ, 108 ಕೊರತೆಗಳನ್ನ ಈ ಪ್ರಪಂಚ ನಮ್ಗೆ ತೋರಿಸಿ ಹೇಳುತ್ತೆ. ಆದ್ರೆ ಅದೆಲ್ಲ ಸುಳ್ಳು. ಡೋಂಟ್ ಟ್ರಸ್ಟ್ ಆಲ್ ದೋಸ್ ಲೈಸ್ ಆಫ್ ದ ಡೆವಿಲ್. ನಿನ್ನ ಕೊರತೆ ಒಂದೇ ಒಂದು, ಅದು ದೇವರ ಪ್ರೀತಿಯ ಕೊರತೆ. ಯು ನೀಡ್ ಗಾಡ್ಸ್ ಲವ್, ಯು ನೀಡ್ ಮೋರ್ ಆಫ್ ಹಿಸ್ ಲವ್. ಬೇರೆ ಯಾವ ಕೊರತೆನೂ ಇಲ್ಲ ನಮಗೆ. ಈ ಪ್ರೀತಿಯ ಅನುಭವ ನಮ್ಮ ಒಳಗಡೆ ಆದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲನೇ ವಾಕ್ಯದಲ್ಲಿ ನಾವು ಕೇಳಿಸ್ಕೊಂಡ ಹಾಗೆ ವಿ ಆರ್ ಮೋರ್ ದನ್ ಕಾನ್ಕರರ್ಸ್. ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳು. ಇದೆಯಾ ವಾಕ್ಯ? ಅದು ರೋಮ 8:38 ಎಲ್ಲ ಇದೆಯಲ್ಲ. ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. 8:35-36. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತ, ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ, ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತನ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಾವೇನಾಗ್ತೀವಿ? ಸಾಧಾರಣ ಜಯಶಾಲಿಗಳಲ್ಲ. ಇಂಗ್ಲಿಷಲ್ಲಿ ಏನಿದೆ ಓದಿ ನೋಡೋಣ. In all these things we are more than conquerors. Not just conquerors. ಬರೀ ಜಯಶಾಲಿಗಳಲ್ಲ. We are more than conquerors. In all these things. All these things means what? Positive things or negative things? ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ? ಅಲ್ಲಿ ಎಲ್ಲ ನೆಗೆಟಿವ್ಸ್ಗಳೇ ಇದೆ, ಪಾಸಿಟಿವ್ ಒಂದೂ ಇಲ್ಲ. ಹಸಿವು, ಬಾಯಾರಿಕೆ, ನಗ್ನ ಸ್ಥಿತಿ, ಆಪತ್ತು, ವಿಪತ್ತು, ಇಕ್ಕಟ್ಟು, ಬಿಕ್ಕಟ್ಟು, ಖಡ್ಗ, ಕಟಾರಿಗಳು. ಈಗಿನ ಪರಿಸ್ಥಿತಿಗೆ ನೋಡೋದಾದ್ರೆ ಹಣಕಾಸಿನ ಸಮಸ್ಯೆ, ಮಕ್ಕಳು ಹೇಳಿದ ಕೇಳಲ್ಲ, ಗಂಡ ಕುಡಿತಾನೆ, ಸಾಲಗಾರರ ಕಾಟ, ರೋಗಗಳು, ಅದು ಇದು, ನೀವೇನೇನು ಹೇಳ್ತಿರಲ್ಲ, ನಿಮ್ದು ಸಮಸ್ಯೆ ಏನೆಲ್ಲ ಇದೆಯೋ ಎಲ್ಲ ಹಾಕೊಳ್ಳಿ ಅಲ್ಲಿ. ಇದೆಲ್ಲ ಹಾಕಿ ಲಾಸ್ಟಿಗೆ ಏನ್ ಹೇಳ್ಬೇಕು ಗೊತ್ತಾ? ಇವೆಲ್ಲವುಗಳಲ್ಲಿಯೂ ನಾನು ಪೂರ್ಣ ಜಯಶಾಲಿ ಆಗುತ್ತೇನೆ. ನನ್ನನ್ನು ಪ್ರೀತಿಸುತ್ತಿರುವ ಯೇಸು ಕ್ರಿಸ್ತನ ಪ್ರೀತಿಯ ಮುಖಾಂತರವಾಗಿ ಇದೆಲ್ಲವುಗಳಲ್ಲಿಯೂ ನಾನು ಪೂರ್ಣ ಜಯಶಾಲಿ ಆಗುತ್ತೇನೆ. ಐ ಆಮ್ ಮೋರ್ ದ್ಯಾನ್ ಎ ಕಾನ್ಕರರ್ ಥ್ರೂ ದ ಲವ್ ಆಫ್ ಗಾಡ್. ಇನ್ ಆಲ್ ದೀಸ್ ಥಿಂಗ್ಸ್ ಐ ಆಮ್ ಮೋರ್ ದ್ಯಾನ್ ಕಾನ್ಕರರ್ ಬೈ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯ ಮುಖಾಂತರವಾಗಿ ಇವೆಲ್ಲವುಗಳಲ್ಲಿಯೂ, ಇವೆಲ್ಲವೂ ಅನ್ನೋದು ನೀವು ಲಿಸ್ಟ್ ತಯಾರು ಮಾಡ್ಕೊಳ್ಳಿ. ಮೇಕ್ ಯುವರ್ ಓನ್ ಲಿಸ್ಟ್. ಈ ಲಿಸ್ಟೇ ಬೇಕು ಅಂತ ಇಲ್ಲ. ನೀವು ಹಾದು ಹೋಗುತ್ತಿರುವ ಪರಿಸ್ಥಿತಿಗಳು, ನಿಮ್ಮ ಕಷ್ಟಗಳು, ನಿಮ್ಮ ನೋವುಗಳು ಬೇರೆ ಇರುತ್ತೆ. ಇಲ್ಲಿರೋ ನೋವುಗಳು ನಿಮ್ಗೊಂದ್ ವೇಳೆ ಹಸಿವಿರ್ಲಿಕ್ಕಿಲ್ಲ, ಬಾಯಾರಿಕೆ ಇರ್ಲಿಕ್ಕಿಲ್ಲ, ನಗ್ನ ಸ್ಥಿತಿ ಇರ್ಲಿಕ್ಕಿಲ್ಲ, ಖಡ್ಗ ಕಟಾರಿಗಳು ಇರ್ಲಿಕ್ಕಿಲ್ಲ, ನಿಮ್ಗೆ ಬೇರೆ ಸಮಸ್ಯೆಗಳೇ ಇರ್ತದೆ. ನಿಮ್ ಸಮಸ್ಯೆ ಏನಿದೆಯೋ ಅದನ್ನ ಹಾಕೊಳ್ಳಿ. ಅದೆಂಥದ್ದೇ ರೋಗ ಆಗಿರ್ಲಿ, ಅದೆಂಥದ್ದೇ ಸಮಸ್ಯೆ ಆಗಿರ್ಲಿ, ಅದು ಕುಟುಂಬ ಜೀವನದ ಸಮಸ್ಯೆ ಇರ್ಬೋದು, ಫ್ರೆಂಡ್ಸ್ ರಿಲೇಟಿವ್ ಸಮಸ್ಯೆ ಇರ್ಬೋದು, ವಾಟ್ ಎವರ್ ದ ಪ್ರಾಬ್ಲಮ್, ಅದನ್ನೆಲ್ಲ ನೋಡಿ ನೀವು ಹೇಳಬೇಕು, ಐ ಆಮ್ ಮೋರ್ ದೆನ್ ಕಾನ್ಕರರ್ಸ್ ಆಲ್ ದಿಸ್. ಇವೆಲ್ಲವುಗಳಲ್ಲಿಯೂ ನಾನು ಪೂರ್ಣ ಜಯಶಾಲಿ ಆಗುತ್ತೇನೆ. ಹೇಗೆ? ಬೈ ದ ಲವ್ ಆಫ್ ಗಾಡ್. ನನ್ನನ್ನು ಪ್ರೀತಿಸುತ್ತಿರುವ ಕ್ರಿಸ್ತ ಯೇಸುವಿನ ಪ್ರೀತಿಯ ಮುಖಾಂತರ. By the power of God's love, I am more than conqueror. You can conquer all your problems by the power of God's love. Only by the power of God's love you can conquer this world. ಈ ಲೋಕವನ್ನು ಜಯಿಸಬಹುದು. ಬೇರೆ ಯಾವ್ದ್ರಿಂದನೂ ಆಗುತ್ತಾ ಕೇಳಿದ್ರೆ ಖಂಡಿತ ಆಗೋದಿಲ್ಲ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಈ ಪ್ರೀತಿಯ ಅನುಭವ, ಅರಿವು ನಮ್ಮ ಒಳಗಡೆ ಅಗತ್ಯವಾಗಿ ಆಗ್ಲೇಬೇಕು. ಯಾರಿಗೆಲ್ಲ ಬೇಕು ಕೇಳಿದ್ರೆ ಎಲ್ಲ ಮನುಷ್ಯರಿಗೂ ಬೇಕು. ದೇವರು ಯಾರಿಗೆ ದೇವರು? ದೇವರು ಎಲ್ರಿಗೂ ದೇವರು. ದೇವರು ಯಾರನ್ನೆಲ್ಲ ಪ್ರೀತಿಸ್ತಾರೆ? ದೇವರು ಎಲ್ಲರನ್ನೂ ಪ್ರೀತಿಸ್ತಾರೆ. ಸಮಸ್ಯೆ ಯಾರಿಗೆಲ್ಲ ಇದೆ? ಎಲ್ಲರಿಗೂ ಇದೆ. ಮಾನವರೆಲ್ಲರೂ ಪಾಪಿಗಳೇ. ಆಲ್ ಆರ್ ಸಿನ್ನರ್ಸ್, ಆಲ್ ಆರ್ ಇನ್ ಟ್ರಬಲ್, ಆಲ್ ಆರ್ ಇನ್ ಪ್ರಾಬ್ಲಮ್ಸ್.
ಸೊ ಆಲ್ ನೀಡ್ ಗಾಡ್ ಅಂಡ್ ಇಸ್ ಲವ್. ಎಲ್ಲರಿಗೂ ದೇವರ ಪ್ರೀತಿ ಬೇಕು, ಕೆಲವರಿಗಲ್ಲ, ಎಲ್ಲರಿಗೂ ಬೇಕು. ಈ ಪ್ರೀತಿಯ ಅನುಭವ ಇದೆಯಲ್ವಾ, ಇದು ನಮ್ಮ ಜೀವನವನ್ನು ಪಾಸ್ ಮಾಡುತ್ತೆ ಈ ಲೋಕದಲ್ಲಿ. ಬೇರೆ ಏನು ಹುಡುಕಬೇಡಿ, ಬೇರೆ ಏನು ಮಾಡಬೇಡಿ, ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ರೆ ನಾವು ಪ್ರಯೋಜನಕ್ಕೆ ಬಾರದೇ ಇರೋದು ಏನೇನೋ ಮಾಡ್ತಾ ಇದ್ದೀವಿ, ಮಾಡಿ ಲಾಸ್ಟಿಗೆ ದೇವ್ರ ಮುಂದೆ ಕಂಪ್ಲೇಂಟ್ ಕೇಳ್ತೀವಿ, ಕ್ವಶನ್ ಮಾರ್ಕ್ ಹಾಕ್ತೀವಿ. ನಾವು ಇಷ್ಟು ಪ್ರಾರ್ಥನೆ ಮಾಡ್ತಿದ್ದೀವಿ, ಯಾಕೆ ನಮಗಿನ್ನು ಪರಿಹಾರ ಸಿಕ್ಕಿಲ್ಲ ಅಂತ ಕೇಳ್ತೀವಿ. ದೇವರು ಎಲ್ಲೂ ಹೇಳಲಿಲ್ಲ ನಿನ್ನ ಎಲ್ಲ ಸಮಸ್ಯೆಗೂ ಪರಿಹಾರ ನಿನ್ನ ಪ್ರಾರ್ಥನೆಯಲ್ಲಿದೆ ಅಂತ ಎಲ್ಲೂ ಹೇಳಲಿಲ್ಲ. ಪ್ರಾರ್ಥನೆ ಬೇಕು, ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಮಾಡಲೇಬೇಕು. ಪ್ರಾರ್ಥನೆಗೆ ಅದರದೇ ಆದ ಮಹತ್ವ ಇದೆ, ಅದರದೇ ಆದ ರಿಸಲ್ಟ್ ಖಂಡಿತ ಬರುತ್ತೆ. ಆದ್ರೆ ಇಲ್ಲಿ ನಮಗೆ ಜಯ ಸಿಗುವಂಥದ್ದು ದೇವರ ಪ್ರೀತಿಯ ಅನುಭವದಲ್ಲಿ ನಾವು ಜೀವಿಸುವಾಗ. ಅದಲ್ಲದೆ ನಾವು ಬೇರೆ ಏನೇನೋ ಮಾಡಿ ಖಂಡಿತ ಜಯ ಸಿಗೋದಿಲ್ಲ. ಇನ್ನೊಂದು ಪಾಯಿಂಟ್ ನೋಡೋಣ, ಸೆಕೆಂಡ್ ಕೀ ಅಥವಾ ಅನದರ್ ಕೀ. ಸೆಕೆಂಡ್ ಅಂತ ಹೇಳ್ಬಿಟ್ರೆ ಮತ್ತೆ ಥರ್ಡ್ ಯಾವುದು ಅಂತ ನೀವು ಕೇಳ್ತೀರಾ. ಆಮೇಲೆ 2 ಕೀ ಹೇಳಿ ನಿಲ್ಲಿಸ್ಬಿಟ್ರಿ, 3ನೇದು ಏನು ಅಂತ. ಅದ್ರದ್ದು 2, 3 ಹೇಳೋದಿಲ್ಲ, ಅನದರ್. ಓಕೆ, ಇನ್ನೊಂದು ಪಾಯಿಂಟ್ ಅಂತಾನೆ ತಗೊಳ್ಳಿ. ಮೊದಲನೇದು ದೇವರ ಪ್ರೀತಿಯ ಅರಿವು. ಅರಿವು ಅಂತ ಹೇಳುವಾಗ ಇಟ್ ಇಸ್ ನಾಟ್ ಹೆಡ್ ನಾಲೆಡ್ಜ್, ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್, ಅನುಭವ ಅಂತ ತಗೊಳ್ಳಿ. ದೇವರ ಪ್ರೀತಿಯ ಅರಿವು ಅಂತ ಹೇಳೋದು ನಾಟ್ ಹೆಡ್ ನಾಲೆಡ್ಜ್ ಬಟ್ ಎಕ್ಸ್ಪೀರಿಯನ್ಸ್, ದೇವರ ಪ್ರೀತಿಯ ಅನುಭವ. ಹೂ ಬ್ರಿಂಗ್ಸ್ ದಟ್ ನಾಲೆಡ್ಜ್? ಹೋಲಿ ಸ್ಪಿರಿಟ್. ಓಕೆ, ಪರಿಶುದ್ಧಾತ್ಮರಾಗಿದ್ದಾರೆ. ಆ ಪ್ರೀತಿಯ ಅನುಭವ ನಮಗೆ ಪ್ರತಿದಿನ, ಎವ್ರಿ ಡೇ. ಇದು ಜೀವಮಾನದಲ್ಲಿ ಒಂದು ದಿನ ಅನುಭವಿಸಿದ್ರೆ ಆಗೋದಿಲ್ಲ. ಎವ್ರಿ ಡೇ ವಿ ನೀಡ್ ಟು ಎಕ್ಸ್ಪೀರಿಯನ್ಸ್ ಗಾಡ್ಸ್ ಲವ್, ಬಿಕಾಸ್ ಎವ್ರಿ ಡೇ ವಿ ಹ್ಯಾವ್ ಟು ಫೇಸ್ ಮೆನಿ ಚಾಲೆಂಜಸ್ ಇನ್ ದಿಸ್ ವರ್ಲ್ಡ್. Every day we have to overcome many temptations, many trials, challenges in this world. So every day we need to experience God's love through the Holy Spirit. Only then we can be conquerors. ಜಯಶಾಲಿಗಳಾಗಲಿಕ್ಕಾಗುತ್ತೆ. Okay, every day. Praise the Lord. Hallelujah. ಎರಡನೇದು, ಜಯಶಾಲಿಗಳಾಗಿ ಜೀವಿಸಲಿಕ್ಕೆ ಬೇಕಾದ ಇನ್ನೊಂದು ಕೀ ಯಾವುದು ಅಂದ್ರೆ ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. ದೇವರ ವಾಕ್ಯ. ಕೀರ್ತನೆಗಳ ಪುಸ್ತಕ 119, ಸಾಮ್ 119, ಅದರಲ್ಲಿ 92 ಮತ್ತು 93ನೇ ವಾಕ್ಯ ಓದೋಣವಾ? ಕೀರ್ತನೆ 119, ಸಾಮ್, ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 119. ನಿನ್ನ ಧರ್ಮಶಾಸ್ತ್ರವು, ಅಲ್ಲಿ ದೇವರ ವಾಕ್ಯದ ಅನುಭವದಲ್ಲಿ ಜೀವಿಸ್ತಾ ಇರುವ ಒಬ್ಬ ವ್ಯಕ್ತಿ ಬರೆಯುವಂತ ಒಂದು ಕೀರ್ತನೆ ಆಗಿದೆ ಅದು. ನಿನ್ನ ಧರ್ಮಶಾಸ್ತ್ರವು, ಧರ್ಮಶಾಸ್ತ್ರ ಮೀನ್ಸ್ ವರ್ಡ್ ಆಫ್ ಗಾಡ್. ದೇವರೇ, ನಿನ್ನ ವಾಕ್ಯವು, ನಿನ್ನ ಆಜ್ಞೆಗಳು, ನಿನ್ನ ನಿಯಮಗಳು, ಓಕೆ, ನಿನ್ನ ಧರ್ಮಶಾಸ್ತ್ರವು ನೀಡಿರದಿದ್ದರೆ ನನಗೆ ಸಂತಸ, ನನಗೊದಗಿದ ವಿಪತ್ತಿನಲ್ಲೇ ನಾ ಹೊಂದುತ್ತಿದ್ದೆ ವಿನಾಶ. ಮರೆಯೇ ನಾನೆಂದಿಗೂ ನಿನ್ನ ನಿಯಮಗಳನ್ನು ಅವುಗಳಿಂದಲೇ ನನಗಿತ್ತೆ ನವಜೀವನವನ್ನು. ಹಾಲೆಲೂಯಾ. ಕೀರ್ತನಕಾರ ಹೇಳ್ತಾನೆ, ದೇವರೇ, ನಿನ್ನ ಧರ್ಮಶಾಸ್ತ್ರ ನನಗೆ ಸಂತಸವನ್ನ ತಂದು ಕೊಡದೆ ಇದ್ದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ನಾನು ಹಾಗೆ ಹಾಳಾಗೋಗ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ಅನೇಕ ಆಪತ್ತುಗಳು ಬಂತು, ಕಷ್ಟಗಳು ಬಂತು, ನಷ್ಟಗಳು ಬಂತು, ನೋವುಗಳು ಬಂತು. ಯಾರು ಇರಲಿಲ್ಲ, ಎಲ್ಲರೂ ಕೈ ಬಿಟ್ರು. ಆದ್ರೆ ನಿನ್ನ ಧರ್ಮಶಾಸ್ತ್ರ, ನಿನ್ನ ವಾಕ್ಯ ನನಗೆ ಏನ್ ತಂದು ಕೊಡ್ತು? ನನಗೆ ಬಲವನ್ನು ತಂದು ಕೊಟ್ಟಿತ್ತು, ಜಯವನ್ನು ತಂದು ಕೊಟ್ಟಿತ್ತು, ಸಮಾಧಾನವನ್ನು ತಂದು ಕೊಟ್ಟಿತ್ತು, ಸಾಂತ್ವನವನ್ನು ತಂದು ಕೊಟ್ಟಿತ್ತು. ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ವರ್ಡ್. ಎಷ್ಟೋ ಜನ
ದೇವರ ವಾಕ್ಯವನ್ನ ಇವತ್ತು ಇಗ್ನೋರ್ ಮಾಡಿ ಬದುಕ್ತಾ ಇದ್ದೀವಿ, ಕಡೆಗಣಿಸಿ ಬದುಕ್ತಾ ಇದ್ದೀವಿ. ಇದು ನಮಗಲ್ಲ, ಇದು ನಮಗೆ ಮುಖ್ಯ ಅಲ್ಲ. ಮುಖ್ಯವಾಗಿ ಕಥೋಲಿಕ ಕ್ರೈಸ್ತರು ದೇವರ ವಾಕ್ಯಕ್ಕೆ ಅಷ್ಟೊಂದು ಮಹತ್ವ ಕೊಡೋದಿಲ್ಲ. ಬೇರೆ ಎಲ್ಲ ವಿಷಯಗಳಿಗೆ ನಾವು ಮಹತ್ವ ಕೊಡ್ತೀವಿ, ದೇವರ ವಾಕ್ಯಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ದೇವರ ವಾಕ್ಯ ಓದುವ ವಿಷಯ ಇರಬಹುದು, ಕಲಿಯುವ ವಿಷಯ ಇರಬಹುದು, ಬೇರೆಯವರಿಗೆ ಸಾರುವಂತ ವಿಷಯ ಇರಬಹುದು. ಈಗ ಕರಿಸ್ಮ್ಯಾಟಿಕ್ ನವೀಕರಣ ಬಂದಾಗಿನಿಂದ ಸ್ವಲ್ಪ ಹೆಚ್ಚಾಗ್ತಾ ಇದೆ ದೇವರ ವಾಕ್ಯದ ಆಸಕ್ತಿ. ಅನೇಕ ಕಥೋಲಿಕರಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ದೇವರಿಗೆ ಸ್ತೋತ್ರ ಆಗಲಿ. ಇನ್ನೂ ಅಧಿಕ ಆಗಬೇಕು, ಇನ್ನೂ ಅಧಿಕ ಆಗಬೇಕು. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಬೇಕು, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಬೇಕು. ದೇವರ ವಾಕ್ಯಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಬಿಕಾಸ್ ವೆನ್ ಯು ಗಿವ್ ಇಂಪಾರ್ಟೆನ್ಸ್ ಟು ಗಾಡ್ಸ್ ವರ್ಡ್, ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಗಾಡ್ ಹಿಮ್ಸೆಲ್ಫ್. ಬಿಕಾಸ್ ಗಾಡ್ ಅಂಡ್ ವರ್ಡ್ ಆರ್ ಸೇಮ್. ದೇವರು ಬೇರೆ ಅಲ್ಲ, ದೇವರ ವಾಕ್ಯ ಬೇರೆ ಅಲ್ಲ. ಈಗ ನಾನು ಬೇರೆ ಅಲ್ಲ, ನನ್ನ ಮಾತು ಬೇರೆ ಅಲ್ಲ. ಯು ಕೆನಾಟ್ ಸಪರೇಟ್ ಮೀ ಅಂಡ್ ಮೈ ವರ್ಡ್ಸ್. ಬೇರೆ ಬೇರೆ ಮಾಡೋದಕ್ಕಾಗೋದಿಲ್ಲ. ನಾನಂದ್ರೆ ನಾನು ಆಡೋ ಮಾತೆ ನಾನು. ಹೇಗೆ ಬೇರೆ ಬೇರೆ ಮಾಡ್ತೀರಾ? ಹೌ ಕ್ಯಾನ್ ಯು ಸಪರೇಟ್ ಗಾಡ್ ಅಂಡ್ ಹಿಸ್ ವರ್ಡ್? ಯು ಕೆನಾಟ್ ಸಪರೇಟ್ ಗಾಡ್ ಅಂಡ್ ಹಿಸ್ ವರ್ಡ್. ದೇವರಿದ್ರೇನೆ ಮಾತು, ಮಾತಿದ್ರೇನೆ ದೇವರು. ಮಾತಿದೆ ಅಂದ್ರೆ ದೇವರಿದ್ದಾರೆ, ದೇವರಿದೆ ಅಂದ್ರೆ ವಾಕ್ಯ ಇದೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿತ್ತು. ಸೊ ವಾಕ್ಯ ಮನುಷ್ಯರಾಗಿ ಬಂದಿದ್ದು. ಸೊ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರ, ದೇವರ ವಾಕ್ಯಕ್ಕೆ ಮೊದಲ ಆದ್ಯತೆಯನ್ನ ನಮ್ಮ ಅನುದಿನದ ಜೀವನದಲ್ಲಿ ನಾವು ಕೊಡುವಾಗ ಏನಾಗ್ತದೆ ಅಂದ್ರೆ ವಿ ಕ್ಯಾನ್ ಲಿವ್ ವಿಕ್ಟೋರಿಯಸ್ಲಿ. ದೇವರ ವಾಕ್ಯ ನಮಗೆ ಆನಂದವನ್ನು ತಂದುಕೊಡುತ್ತದೆ, ಹೊಸ ಚೈತನ್ಯವನ್ನು ತಂದುಕೊಡುತ್ತದೆ. 50ನೇ ವಾಕ್ಯ ನೋಡಿ, ಅದರಲ್ಲೇ ಕೀರ್ತನೆ 119, 50, ಸಾಮ್ 119 verse 50. ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ. ಆಪತ್ತಿನ ಕಾಲದಲ್ಲಿ ನನಗೆ ಅದೇ ಸಾಂತ್ವನ. ಕೆಲವು ಟೈಮ್ ನಮಗೆ ಸಾಂತ್ವನ ಹೇಳಲಿಕ್ಕೆ ಮನುಷ್ಯರು ಇರೋದಿಲ್ಲ. ಗಂಡ ಯಾವಾಗ್ಲೂ ಹತ್ರ ಇರೋದಿಲ್ಲ, ಹೆಂಡತಿ ಯಾವಾಗ್ಲೂ ಹತ್ರ ಇರೋದಿಲ್ಲ, ಮಕ್ಕಳು ಯಾವಾಗ್ಲೂ ಹತ್ರ ಇರ್ಲಿಕ್ಕೆ ಆಗೋದಿಲ್ಲ, ತಂದೆ ತಾಯಿ ಜನ್ಮ ಕೊಟ್ಟವ್ರು ಯಾವಾಗಲೂ ಸಮೀಪದಲ್ಲಿ ಇರೋದಿಲ್ಲ, ಫ್ರೆಂಡ್ಸ್ ಯಾವಾಗ್ಲೂ ಹತ್ರ ಇರೋದಿಲ್ಲ. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಯಾರೂ ಇಲ್ಲದ ಪರಿಸ್ಥಿತಿ ಬರುತ್ತೆ, ಎಲ್ಲರೂ ಕೈ ಬಿಟ್ಟು ಹೋಗುವ ಪರಿಸ್ಥಿತಿ ಬರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ನಮಗೆ ಸಾಂತ್ವನ ಹೇಳಲಿಕ್ಕೆ ಇರೋದು ದೇವರ ವಾಕ್ಯ ಮಾತ್ರನೇ. ನಿನ್ನ ಹೃದಯದಲ್ಲಿ ನೀನು ತುಂಬಿಸಿಟ್ಟುಕೊಂಡ ದೇವರ ವಾಕ್ಯಗಳು ನಿನ್ನ ಕಷ್ಟದ ಸಮಯದಲ್ಲಿ, ನಿನ್ನ ಸೋಲಿನ ಸಮಯದಲ್ಲಿ, ನಿನ್ನ ಕಣ್ಣೀರಿನ ಸಮಯದಲ್ಲಿ, ನೀನು ಒಂಟಿಯಾಗಿರುವ ಸಮಯದಲ್ಲಿ ನಿನಗೆ ಸಾಂತ್ವನವನ್ನು, ಸಮಾಧಾನವನ್ನು, ಭರವಸೆಯನ್ನು ತಂದು ಕೊಡುತ್ತದೆ. ಬಿಕಾಸ್ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಅಂಡ್ ಆಕ್ಟಿವ್. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯೆ ಮಾಡುವಂತಹದ್ದು. ಜೀವ ಇರುವ ಮನುಷ್ಯನಿಗೆ ಮಾತ್ರ ಕ್ರಿಯೆ ಮಾಡ್ಲಿಕ್ಕೆ ಆಗ್ತದೆ. ಸತ್ತು ಹೋಗಿರುವವರಿಗೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಒಂದು ಡೆಡ್ ಅಲ್ಲ, ಇಟ್ ಈಸ್ ಲಿವಿಂಗ್, ಜೀವಂತವಾದದ್ದು. ಒಬ್ಬ ಮನುಷ್ಯ ಹೇಗೆ ಜೀವಂತವಾಗಿದ್ದಾನೋ ಅದಕ್ಕಿಂತಲೂ ಹೆಚ್ಚಾಗಿ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಅದನ್ನೇ ಕೀರ್ತನಕಾರ ಹೇಳಿದ್ದು. ನೀವು ಅವಾಗ ಓದಿದ್ರಲ್ಲ 92ನೇ ವಾಕ್ಯ, ನಿನ್ನ ಧರ್ಮಶಾಸ್ತ್ರ ನೀಡಿರದಿದ್ದರೆ ನನಗೆ ಸಂತಸ, ನನಗೆ ಬಂದೊದಗಿದ ಆಪತ್ತಿನಲ್ಲಿ ನಾ ಹೊಂದುತ್ತಿದ್ದೆ ವಿನಾಶ. ಇದೆಲ್ಲ ಈ ವಾಕ್ಯದ ಅನುಭವ ನಮ್ಮೆಲ್ಲರಿಗೂ ಆಗಿದೆ, ಆಗ್ತಾನೆ ಇದೆ. ಈ ಅನುಭವದಲ್ಲಿ ನಾವು ಹಾದು ಹೋಗ್ತಾ ಇದ್ದೀವಿ. ಎಷ್ಟೋ ಜನ ನಮ್ಮನ್ನ ಅನೇಕರು ಕೈ ಬಿಟ್ಟಾಗ, ಅನೇಕ ಆಪತ್ತು, ವಿಪತ್ತು, ಕಷ್ಟಗಳಿಗೆ ನಾವು ಒಳಗಾದಾಗ, ನಾವು ಬಿದ್ದು ಹೋಗದೆ, ಕುಸಿದು ಹೋಗದೆ, ನಾಶವಾಗಿ ಹೋಗದೆ, ಸೋತು ಹೋಗದೆ, ಎದ್ದು ನಿಲ್ಲುವಂತೆ ಮಾಡಿದ್ದು, ಮುಂದೆ ಹೋಗುವಂತೆ ಮಾಡಿದ್ದು ನಮ್ಮ ಒಳಗಡೆ ತುಂಬಿಸ್ಕೊಂಡಿರ್ತಕ್ಕಂತಹ ದೇವರ ವಾಕ್ಯ ಅಥವಾ ಸತ್ಯದ ಅರಿವು, ಶುಭ ಸಂದೇಶದ ಶಕ್ತಿ. ಒಂದು ವೇಳೆ ವಾಕ್ಯಗಳು ನಮ್ಮಲ್ಲಿ ಇಲ್ಲದೆ ಇದ್ದಿದ್ರೆ, ನೀವು ಯೋಚನೆ ಮಾಡ್ಬೋದು, ಪ್ರತಿ ಮಂಗಳವಾರ ನಾವು ಕಷ್ಟಪಟ್ಟು ಇಲ್ಲಿ ಬಂದು ವಾಕ್ಯ ಕೇಳೋದ್ರಿಂದ ನಮಗೆ ಲಾಭ ಏನು? ಲಾಭ ಇಲ್ಲಿ ನಿಮಗೆ ತಕ್ಷಣಕ್ಕೇನು ಲಾಭ ಆಗದೆ ಇರಬಹುದು, ಅಟ್ ಪ್ರೆಸೆಂಟ್ ನಿಮಗೆ ಲಾಭ ಆಗದೆ ಇರಬಹುದು, ಕಣ್ಣಿಗೆ ಕಾಣುವಂತ ಲಾಭ ಈಗ ಆಗದೆ ಇರಬಹುದು, ಆದ್ರೂ ಲಾಭ ಇದೆ. ಆದ್ರೆ ನಿಮಗೆ ಲಾಭ ಗೊತ್ತಾಗೋದು ಯಾವಾಗ ಗೊತ್ತಾ?
ನೀವೊಂದು ಸಮಸ್ಯೆಗೆ ಸಿಕ್ಕಾಕೊಂಡಾಗ, ಒಂದು ಸಂಕಟಕ್ಕೆ ಸಿಕ್ಕಾಕೊಂಡಾಗ, ಯಾವುದೋ ಒಂದು ರೋಗಕ್ಕಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಯಾವುದೋ ಒಂದು ದುಃಖ ದುರಂತಕ್ಕೆ ಸಿಕ್ಕಿ ಹಾಕಿಕೊಂಡಾಗ ನೀವು ಬೇರೆ ಇತರರ ತರ ಸೋತ್ ಹೋಗೋದಿಲ್ಲ, ಕುಸ್ತ್ ಹೋಗೋದಿಲ್ಲ, ಡಿಸ್ಕರೇಜ್ ಆಗೋದಿಲ್ಲ, ಡಿಮೋಟಿವೇಟ್ ಆಗೋದಿಲ್ಲ. ನೀವು ಧೈರ್ಯವುಳ್ಳವರಾಗಿ, ಸಮಾಧಾನವುಳ್ಳವರಾಗಿ ಮುಂದಕ್ಕೆ ಹೋಗ್ತೀರಿ. ಒಂಥರ ಕನ್ಫ್ಯೂಸ್ಡ್ ಆಗಿ, ಗೊಂದಲಮಯವಾಗಿ ಯಾವುದಕ್ಕೋ ಬೇರೆ ಕಡೆಗೆ ನಿಮ್ಮ ಆಲೋಚನೆ ಹೋಗೋದಿಲ್ಲ. ನಿಮಗೆ ಹೊಸ ಚೈತನ್ಯ ಸಿಗುತ್ತೆ. ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಲವ್. ಅದು ಅರ್ಥ ಆಗೋದು ಯಾವಾಗ ಗೊತ್ತಾ? ನಮ್ಮ ಸೋಲಿನ ಸಮಯದಲ್ಲಿ, ನಮ್ಮ ಸಂಕಟದ ಸಮಯದಲ್ಲಿ, ನಮ್ಮ ಭಯದ ಸಮಯದಲ್ಲಿ ನಮ್ಗೆ ಅರ್ಥ ಆಗುತ್ತೆ ದೇವರ ವಾಕ್ಯದ ಶಕ್ತಿ ಎಷ್ಟು ಎಂದು. ಅದರಿಂದ ದೇವರ ವಾಕ್ಯ ಸಮಯ ಸಿಗುವಾಗಲೆಲ್ಲ, ಚಾನ್ಸ್ ಸಿಗುವಾಗಲೆಲ್ಲ ತುಂಬಿಸಿಟ್ಕೊಳ್ಳಿ ನಿಮ್ಮ ಹೃದಯದೊಳಗಡೆ. ಈ ಸತ್ಯದ ಅರಿವು ನಮಗೆ ಯಾವತ್ತೂ ಸ್ವಾತಂತ್ರ್ಯ ಕೊಡುತ್ತದೆ. ದ ಮೋರ್ ಯು ನೋ ದ ಟ್ರೂತ್, ದ ಮೋರ್ ಯು ವಿಲ್ ವಾಕ್ ಇನ್ ಫ್ರೀಡಮ್. ಓನ್ಲಿ ದ ನಾಲೆಡ್ಜ್ ಆಫ್ ದ ಟ್ರೂತ್ ವಿಲ್ ಗಿವ್ ಅಸ್ ದ ಫ್ರೀಡಮ್. ಸತ್ಯದ ಅರಿವು ನಮಗೆ ನಿಜವಾದ ಸ್ವಾತಂತ್ರ್ಯ ಕೊಡ್ತದೆ. ಸತ್ಯ ಅಂದ್ರೆ ದೇವರ ವಾಕ್ಯ. ಟ್ರೂತ್ ಮೀನ್ಸ್ ಗಾಡ್ಸ್ ವರ್ಡ್ ಇಸ್ ಟ್ರೂತ್. ಮೈ ವರ್ಡ್ಸ್ ಆರ್ ನಾಟ್ ಟ್ರೂತ್. ನನ್ನ ಮಾತು ಸತ್ಯ ಅಲ್ಲ, ಲೋಕದ ಮಾತು ಸತ್ಯ ಅಲ್ಲ. ಸತ್ಯ ಯಾರ್ದು? ಗಾಡ್ ಈಸ್ ಟ್ರೂತ್. ದೇವರು ಸತ್ಯ ಸ್ವರೂಪಿ. ದೇವರಿಂದ ಬರುವ ಮಾತುಗಳು ಸತ್ಯ. ಓನ್ಲಿ ಗಾಡ್ಸ್ ವರ್ಡ್ ಇಸ್ ಟ್ರೂತ್. ದ ವರ್ಡ್ಸ್ ವಿಚ್ ಕಮ್ ಫ್ರಮ್ ಟ್ರೂತ್ ಇಸ್ ಟ್ರೂತ್. ಜೀಸಸ್ ಹೇಳ್ತಾರೆ, ಐ ಆಮ್ ದ ಟ್ರೂತ್. ನಾನೇ ಸತ್ಯ. ಅದರಿಂದ ಯೇಸುವಿನಿಂದ ಬಂದ ಮಾತುಗಳು ಸತ್ಯ. ವಿ ಕ್ಯಾನ್ ಟ್ರಸ್ಟ್ ದ ಟ್ರೂತ್, ದ ನಾಲೆಡ್ಜ್ ಆಫ್ ದ ಟ್ರೂತ್. ಆ ಸತ್ಯದ ಅರಿವು ನಮಗೆ ಎಲ್ಲ ಸಂದರ್ಭದಲ್ಲೂ ಸ್ವಾತಂತ್ರ್ಯ ಕೊಡ್ತದೆ. ಆಲ್ವೇಸ್ ಇಟ್ ಗಿವ್ಸ್ ಫ್ರೀಡಮ್, ನಾಟ್ ಸಮಟೈಮ್ಸ್. ಓಕೆ, ನಾಟ್ ಓನ್ಲಿ ಸಮಟೈಮ್ಸ್, ಆಲ್ವೇಸ್. ಗಾಡ್ ಈಸ್ ಆಲ್ವೇಸ್. ಈಗ ನೀವು ಯೋಚನೆ ಮಾಡಿ, ನಮಗೆ ಸತ್ಯದ ಅರಿವು ಎಷ್ಟು ಬೇಕಾವಾಗ? ಯಾವಾಗಲೆಲ್ಲ ಬೇಕು? ಯಾವಾಗಲೂ ಬೇಕು, ನಿರಂತರವಾಗಿ ಬೇಕು ಸತ್ಯದ ಅರಿವು. ಎಷ್ಟು ನಾವು ಆ ಸತ್ಯದ ಅರಿವಿನಲ್ಲಿ ಬದುಕ್ತೀವೋ ಅಷ್ಟು ನಮ್ಮ ಜೀವನ ಸ್ವತಂತ್ರವಾಗಿರ್ತದೆ, ನೆಮ್ಮದಿಯಾಗಿರ್ತದೆ, ಸಂತೋಷಮಯವಾಗಿರ್ತದೆ. ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ ಯೆರೆಮೀಯ 15:16 ಹೇಳ್ತಾರೆ, ನಿನ್ನ ವಾಕ್ಯಗಳು ನನಗೆ ಲಭಿಸಿದವು, ಅವುಗಳನ್ನು ನಾನು ಹಾಗೆಯೇ ನುಂಗಿಬಿಟ್ಟೆ, ಅದು ನನಗೆ ಹರ್ಷವನ್ನು, ಹೃದಯಾನಂದವನ್ನು ತಂದುಕೊಟ್ಟಿತ್ತು. ಜೆರೆಮಯ 15:16. ಯೆರೆಮೀಯ 15ನೇ ಅಧ್ಯಾಯ 16ನೇ ವಾಕ್ಯ. ನಿಮ್ಮ ವಚನಗಳು, ದೇವರಿಗೆ ಹೇಳ್ತಾನೆ, ದೇವರೇ ನಿಮ್ಮ ವಚನಗಳು ನನಗೆ ದೊರೆತವು, ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆನು. ಹಾಗೆಯೇ ನುಂಗಿಬಿಟ್ಟೆ. ನಿಮ್ಮ ನುಡಿಗಳು ನನಗೆ ಹರ್ಷವನ್ನು, ನನಗೆ ಏನನ್ನು? ಹರ್ಷವನ್ನು, ಹೃದಯಾನಂದವನ್ನು ತಂದವು. ಏನನ್ನು ತಂದವು? ದೇವರ ವಾಕ್ಯ ಏನನ್ನು ತಂದು ಕೊಡ್ತು ನಮಗೆ? ಹರ್ಷವನ್ನು, ಹೃದಯಾನಂದವನ್ನು. ಲೋಕ ಏನ್ ಹೇಳುತ್ತೆ? ನಿನಗೆ ದುಡ್ಡಿದ್ರೆ, ನಿನಗೆ ಅದಿದ್ರೆ, ನಿನಗೆ ಇದಿದ್ರೆ, ನಿನ್ ಜೊತೆಗೆ ಅವರಿದ್ರೆ, ಇವರಿದ್ರೆ, ನಿನ್ ಕೆಲಸಗಳೆಲ್ಲ ಆದ್ರೆ ನಿನಗೆ ಹೃದಯದಲ್ಲಿ ಆನಂದ ಬರುತ್ತೆ. ಸುಳ್ಳು ನಂಬಬೇಡಿ, ಸುಳ್ಳನ್ನ ನಂಬಬೇಡಿ. ಯಾಕೆ? ಅದು ಒಂದು ವೇಳೆ ಅದು ನಿಜ ಆಗಿದ್ರೆ, ಇವತ್ತು ಎಲ್ಲರೂ ಇದ್ದವರು 100% ನೆಮ್ಮದಿಯಾಗಿರ್ಲೇಬೇಕಾಗಿತ್ತು. ಆದ್ರೆ ಪ್ರಪಂಚದಲ್ಲಿ ನೋಡುವಾಗ ಆ ರೀತಿ ಸಿಸ್ಟಮ್ ಇಲ್ಲ. ಆದ್ರಿಂದ ಅದು ಸುಳ್ಳು. ಆದ್ರೆ ನಿಜವಾಗ್ಲೂ ಸತ್ಯದ ಅರಿವಿನಲ್ಲಿ ಬದುಕ್ತಾ ಇರುವವರು ಎಷ್ಟೇ ಕಷ್ಟದಲ್ಲಿದ್ರು, ನೋವಿನಲ್ಲಿದ್ರು, ಇಕ್ಕಟ್ಟಿನಲ್ಲಿದ್ರು, ಸಮಸ್ಯೆಯಲ್ಲಿದ್ರು, ಯಾವುದೋ ಒಂದು ಆನಂದದಲ್ಲಿದ್ದಾರೆ. ಏನೂ ಇಲ್ಲದೆ ಇದ್ರು, ಅನೇಕ ಕೊರತೆಗಳಿದ್ರು ಕೂಡ ಎಲ್ಲ ಪಡೆದವರ ತರ, ಎಲ್ಲ ಲಭಿಸಿದವರ ತರ ಸಂತೃಪ್ತಿಯಿಂದ ಇದ್ದಾರೆ. ಇದು ಹೇಗೆ ಸಾಧ್ಯ? Who gives you that joy? Word of God, knowledge of the truth, ಸತ್ಯದ ಅರಿವು. ಯೆರೆಮೀಯ ಅದನ್ನೇ ಹೇಳ್ತಾ ಇರೋದು. ದೇವರೇ ನಿನ್ನ ವಾಕ್ಯ ನನಗೆ ಸಿಕ್ತು, ನಾನು ಅದನ್ನು ಹಾಗೆ ನುಂಗಿಬಿಟ್ಟೆ, ಅದು ನನ್ನ ಒಳಗಡೆ ಹರ್ಷವನ್ನು, ಹೃದಯಾನಂದವನ್ನು ಉಂಟು ಮಾಡಿತು. ಇವತ್ತು ಪ್ರಪಂಚವನ್ನ ಪಿಶಾಚಿ ವಂಚಿಸ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ವಂಚಿಸ್ತಾ ಇದ್ದಾನೆ ಅಂದ್ರೆ, ನಮ್ಮ ಮನುಷ್ಯ ಜೀವನದಲ್ಲಿ ಮನುಷ್ಯನಿಗೆ ಹೃದಯಾನಂದ ಬೇಕು. We must need some kind of joy in our hearts.
ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಎಂಟರ್ಟೈನ್ಮೆಂಟ್, ಮನರಂಜನೆ. ಮನರಂಜನೆ ಯಾವುದು? ಸಿನಿಮಾ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಟೂರ್ ಹೊಡೆಯೋದಿರ್ಬೋದು, ಶಾಪಿಂಗ್ ಮಾಲ್ ಸುತ್ತೋದಿರ್ಬೋದು, ಫ್ರೆಂಡ್ಸ್ ಜೊತೆಗಿರೋದಿರ್ಬೋದು. ಆಲ್ ದೀಸ್ ಥಿಂಗ್ಸ್ ಆರ್ ಎಂಟರ್ಟೈನ್ಮೆಂಟ್ಸ್. ಮನರಂಜನೆಗೆ ನಾವು ಮಾಡುವಂಥದ್ದು. ಇದು ನಮ್ಮ ಮನಸ್ಸಿಗೆ ಆನಂದ ಕೊಡುತ್ತೆ? ಕೊಡಲ್ಲ, ನಿಮ್ಮ ಆನಂದವನ್ನ ಹಾಳು ಮಾಡುತ್ತೆ. ಟುಡೇಸ್ ಎಂಟರ್ಟೈನ್ಮೆಂಟ್ will destroy your joy and peace. It cannot bring joy and peace. Today's entertainment cannot bring joy and peace into your life, into your families. It will destroy the peace in your family. It will destroy joy of your life. What we need today is the word of God, words of Jesus, which brings you true joy and true peace forever. ದೇವರ ಮಾತುಗಳು, ಯೇಸುವಿನ ನುಡಿಗಳು ಇಂದು ನಮಗೆ ಬೇಕು. ಇಂದು ನಮ್ಮ ಯುವಕ ಯುವತಿಯರಿಗೆ ಏನ್ ಬೇಕು? ದೇವರ ವಾಕ್ಯ ಬೇಕು, ಎಂಟರ್ಟೈನ್ಮೆಂಟ್ ಅಲ್ಲ. ವರ್ಡ್ ಆಫ್ ಗಾಡ್ ಬೇಕು, ದೇವರ ನುಡಿಗಳು ಬೇಕು, ದೇವರ ವಚನಗಳು ಬೇಕು. ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ? ಬಿಕಾಸ್ ದೇ ಬಿಲೀವ್ಡ್ ಇನ್ ದ ಲೈಸ್ ಆಫ್ ದ ಡೆವಿಲ್. ಸೈತಾನನ ಸುಳ್ಳನ್ನ ನಂಬಿ ಹೋಗ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ದೇ ಆರ್ ಬಿಹೈಂಡ್ ಮನಿ. ಹಣದ ಹಿಂದೆ ಇದ್ದಾರೆ. ಹಣ ಹಣ ಮಾಡಬೇಕು, ಹೆಚ್ಚು ಹಣ ಮಾಡಿದ್ರೆ ಹೆಚ್ಚು ಸುಖ ಸಿಗುತ್ತೆ. ಸುಳ್ಳು ಸುಳ್ಳು ಸುಳ್ಳು. ಒಂದು ವೇಳೆ ಅದು ಸತ್ಯ ಆಗಿದ್ರೆ ಹೆಚ್ಚು ಹಣ ಇದ್ದವ್ರೆ ಹೆಚ್ಚು ಸುಖ ಬದುಕಬೇಕಾಗಿತ್ತು ಪ್ರಪಂಚದಲ್ಲಿ. ನೀವು ಪ್ರಪಂಚನ ಒಮ್ಮೆ ನೋಡಿ, ಆ ತರ ಏನು ನಡೀತಾ ಇಲ್ಲ ಪ್ರಪಂಚದಲ್ಲಿ. ಸೊ ದಟ್ ಈಸ್ ಆಲ್ಸೋ ಎ ಲೈ. ಆದ್ರೆ ಹೆಚ್ಚು ಸತ್ಯದ ಅರಿವನ್ನ ನೀನು ಪಡ್ಕೊಂಡ್ರೆ ಹೆಚ್ಚು ಸುಖವಾಗಿ ಬದುಕ್ತೀಯ, ಹೆಚ್ಚು ನೆಮ್ಮದಿಯಾಗಿ ಬದುಕ್ತೀಯ. ಹೆಚ್ಚು ಸುಖ ನೆಮ್ಮದಿ ತಂದು ಕೊಡುವುದು ದೇವರ ವಾಕ್ಯ. ನಮ್ಮ ಜೀವನಕ್ಕೆ ಒಂದು ಉತ್ತೇಜನ ತಂದು ಕೊಡ್ತದೆ ದೇವರ ವಾಕ್ಯ. ಟ್ರೂ ಲೈಫ್ ಕೊಡುತ್ತೆ, ಟ್ರೂ ಜಾಯ್ ಕೊಡುತ್ತೆ ದೇವರ ವಾಕ್ಯ. ಸೊ ಅದರಿಂದ ಅನುಕೂಲ ಆಗುವಾಗಲೆಲ್ಲ ಅಥವಾ ಅನುಕೂಲ ಮಾಡಿಕೊಂಡು ಹೆಚ್ಚಾಗಿ ದೇವರ ವಾಕ್ಯವನ್ನ ನಿಮ್ಮ ಒಳಗಡೆ ಸಂಪಾದನೆ ಮಾಡಿಕೊಳ್ಳಿ. Treasure God's word in your heart. Whenever it is possible, make it possible. Try to make it possible to treasure God's word in your heart always. It will protect you. In times of troubles, God's word will protect you. ದೇವರ ವಾಕ್ಯ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಬಿಕಾಸ್ ಇಟ್ ಈಸ್ ಲಿವಿಂಗ್ ಅಂಡ್ ಆಕ್ಟಿವ್. ರೋಮನ್ಸ್ ಚಾಪ್ಟರ್ 15, ರೋಮನರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಲಾಸ್ಟ್ ಒಂದು ವಾಕ್ಯ ಸಾಕ್ಬಿಡಿ. ಕ್ರಿಸ್ತ ಯೇಸು ತಮ್ಮ ಸ್ವಂತ ಹಿತವನ್ನು ಎಂದಿಗೂ ಬಯಸಲಿಲ್ಲ. ಓಕೆ. ದೇವರೇ ನಿಮ್ಮನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಎರಗಿವೆ ಎಂದು ಲಿಖಿತವಾಗಿರುವ ವಾಕ್ಯ ಅವರಿಗೆ ಅನ್ವಯಿಸುತ್ತದೆ. ಓಕೆ, 4ನೇ ವಾಕ್ಯ ಸಾಕು ನಮಗೆ. ರೋಮನ್ಸ್ ಚಾಪ್ಟರ್ 15 ವರ್ಸ್ 4. ಪ್ರಾಚೀನ ಗ್ರಂಥಗಳಲ್ಲಿ ಅಂದ್ರೆ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಬರೆದಿರುವುದು ಕೆಲವಲ್ಲ, ಬರೆದಿರುವುದೆಲ್ಲವೂ ನಮ್ಮ ಉದ್ದೇಶಕ್ಕಾಗಿಯೇ ಬರೆಯಲಾಗಿದೆ, ನಮ್ಮ ಉಪದೇಶಕ್ಕಾಗಿಯೇ ಬರೆಯಲಾಗಿದೆ. ಫಾರ್ ಆರ್ ಇನ್ಸ್ಟ್ರಕ್ಷನ್. ಆಯ್ತಾ? ನಮಗೆ ಉಪದೇಶ ಮಾಡೋದಕ್ಕೋಸ್ಕರ ಬರೆಯಲಾಗಿದೆ, ನಮಗೆ ಉಪದೇಶಕ್ಕೋಸ್ಕರ, ನಮ್ಮ ಒಳಿತಿಗೋಸ್ಕರ ಬರೆಯಲಾಗಿದೆ. ಪವಿತ್ರ ಗ್ರಂಥ ಪಠಣದಿಂದ ನೀವು ಕೇಳ್ಬೋದು, ಪವಿತ್ರ ಗ್ರಂಥ ದೇವರ ವಾಕ್ಯ ಕಲಿಯೋದ್ರಿಂದ ಏನ್ ಲಾಭ ಎಂದು. ಪವಿತ್ರ ಗ್ರಂಥ ಪಠಣದಿಂದ ದೊರಕುವ ಸ್ಥೈರಣೆ ಮತ್ತು ಉತ್ತೇಜನದಿಂದಾಗಿ ನಾವು ನಿರೀಕ್ಷೆ ಉಳ್ಳವರಾಗಬೇಕೆಂದೇ ಇವೆಲ್ಲ ಬರೆಯಲಾಗಿದೆ. ಇವತ್ತು ಯಾಕೆ ನಾವೊಂದು ಹೋಪ್ಲೆಸ್ ಲೈಫ್ ನ ಲೀಡ್ ಮಾಡ್ತಾ ಇದೀವಿ ಅಂದ್ರೆ, ದೇರ್ ಇಸ್ ನೋ ವರ್ಡ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್. You are not studying God's word. That is why your life is in hopeless condition. ಹೋಪ್ಲೆಸ್ ಆಗಿದೆ ಎಷ್ಟೋ ಜನರ ಜೀವನ, ನಿರೀಕ್ಷೆ ಇಲ್ಲದ ಜೀವನ, ಹೋಪ್ಲೆಸ್ ಲೈಫ್. ಹೋಪ್ಲೆಸ್ ಆದಾಗ ಏನಾಗ್ತಾನೆ ಮನುಷ್ಯ? ಕುಡುಕನಾಗ್ತಾನೆ. ಹೋಪ್ಲೆಸ್ ಆದಾಗ ಮನುಷ್ಯ ಏನಾಗ್ತಾನೆ? ಸಾಯುವ ಯೋಚನೆ ಮಾಡ್ತಾನೆ. ಹೋಪ್ಲೆಸ್ ಆದಾಗ ಮನುಷ್ಯ ಏನ್ ಮಾಡ್ತಾನೆ? ನನಗೆ ಯಾರು ಬೇಡ, ನಾನು ಒಂಟಿಯಾಗಿರ್ತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲೋ ಓಡಿ ಹೋಗ್ತಾನೆ ಒಂಟಿಯಾಗಿರ್ಲಿಕ್ಕೆ.
ಹೋಪ್ ಇಲ್ಲದೆ ಇರೋದ್ರಿಂದ ಥಿಯೇಟರ್ಗಳಿಂದ ಸುತ್ತಬೇಕಾಗುತ್ತೆ. ನಿಜವಾದ ಹೋಪ್ ಇಲ್ಲ ಜೀವನದಲ್ಲಿ. ಎಂಟರ್ಟೈನ್ಮೆಂಟ್ ಹಿಂದೆ ಸುತ್ತಬೇಕಾಗ್ತದೆ, ಅಲ್ಲಿ ಇಲ್ಲಿ ಅಲೆಮಾರಿಗಳ ತರ. ದಟ್ ಇಸ್ ಹೋಪ್ಲೆಸ್ ಲೈಫ್. ನಮಗೆ ನಿಜವಾದ ಹೋಪ್ ಬರೋದು ಎಲ್ಲಿಂದ? ದೇವರ ವಾಕ್ಯ ಕಲಿಕೆಯಿಂದ. The more you study and understand the word of God, it will give you encouragement and steadfastness. ಸ್ಥಿರತೆ ಏನಂತ ಇದ್ರಿ? ಒಂದು ಅದರ ದೇವರ ವಾಕ್ಯ ಪಠಣದಿಂದ ಲಭಿಸುವ ಸ್ಥೈರ್ಯಣೆ, ಸ್ಟೆಡ್ಫಾಸ್ಟ್ನೆಸ್. ಒಂದು ಚಂಚಲತೆ ಅಲ್ಲ ಲೈಫಲ್ಲಿ, ಸ್ಟೆಡ್ಫಾಸ್ಟ್ನೆಸ್ ನಮ್ಮ ಲೈಫಲ್ಲಿ ಇರ್ತದೆ, ಸ್ಥೈರ್ಯಣೆ ಇರ್ತದೆ, ಮತ್ತು ಎನ್ಕರೇಜ್ಮೆಂಟ್, ಉತ್ತೇಜನ ಇರ್ತದೆ. ಒಳಗಡೆಯಿಂದ ಒಂದು ಮೋಟಿವೇಶನ್ ಸಿಗ್ತದೆ. ಯು ಕ್ಯಾನ್ ಡೂ, ಯು ಕ್ಯಾನ್ ಲೀವ್. ನೀನ್ ಬದುಕಬಹುದು, ನೀನ್ ಬದುಕಲಿಕ್ಕೆ ಸಾಧ್ಯ, ನಿನ್ನಿಂದ ಸಾಧ್ಯ, ನಿನ್ನಿಂದ ಸಾಧ್ಯ. ಒಂದು ಬೋಲ್ಡ್ನೆಸ್ ಸಿಗ್ತದೆ, ಒಂದು ಎನ್ಕರೇಜ್ಮೆಂಟ್ ಸಿಗ್ತದೆ ಬದುಕಲಿಕ್ಕೆ. ಅದು ನಮ್ಮಲ್ಲಿ ಒಂದು ಟ್ರೂ ಹೋಪ್ ಕೊಡುತ್ತೆ. ಆದ್ರೆ ಇವತ್ತು there is no encouragement. ಹೊರಗಡೆಯಿಂದ ಸಿಗೋ ಎನ್ಕರೇಜ್ಮೆಂಟ್ ಇಂದ ಯಾರು ಉದ್ಧಾರ ಆಗಲ್ಲ. ನಿನ್ನ ಒಳಗಡೆಯಿಂದ ಒಂದು ಎನ್ಕರೇಜ್ಮೆಂಟ್ ಬರಬೇಕು. ಯಾರು ಕೊಡ್ಬೇಕು ಎನ್ಕರೇಜ್ಮೆಂಟ್? God has to give you the encouragement. How? Through His word. Word of God will give you encouragement, boldness to live in the midst of storms, problems, persecutions, worries, trials. ಜೀವನದಲ್ಲಿ ಬರುವ ಅಲೆಗಳು, ಸ್ಟಾರ್ಮ್ಸ್ ಆಫ್ ಲೈಫ್. ಜೀವಿತದಲ್ಲಿ ಅಲೆಗಳು ಬರುತ್ತೆ. Varieties of storms. In the midst of all the storms, worries, challenges, you need to have encouragement. ನಿನಗೆ encouragement ಬೇಕು. Who gives that encouragement? Only God's word. If you study God's word more, that will encourage you to stand firm in the midst of all the storms. ಜೀವನದಲ್ಲಿ ಬರುವ ಸಕಲ ಅಲೆಗಳ ಮಧ್ಯದಲ್ಲಿ ನೀನು ದೃಢವಾಗಿ ನಿಲ್ಲಕ್ಕೆ ಬೇಕಾದ ದಟ್ ಸ್ಟೆಡ್ಫಾಸ್ಟ್ನೆಸ್, ಆ ಒಂದು ಸ್ಥಿರತೆ ಮತ್ತು ಉತ್ತೇಜನ ನಿನಗೆ ಕೊಡುತ್ತೆ ದೇವರ ವಾಕ್ಯ. ನೆವರ್ ಇಗ್ನೋರ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಯಾವತ್ತೂ ಕಡೆಗಣಿಸಬೇಡಿ. Do not hesitate to know God's word. Study God's word every day. ಪ್ರತಿ ದಿನ ದೇವರ ವಾಕ್ಯವನ್ನು ಕಲೀಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಸಿಟೇಟ್ ಮಾಡಲೇಬೇಡಿ. Give time for God's word every day. ಪ್ರತಿ ದಿನ ದೇವರ ವಾಕ್ಯಕ್ಕೆ ಸಮಯ ಕೊಡಿ. ಇದರಿಂದ ದೇವರಿಗೇನು ಲಾಭ ಇಲ್ಲ ನೋಡಿ. ದೇವರ ಪ್ರೀತಿಯನ್ನ ನಾವು ತುಂಬಿಸ್ಕೊಳ್ಳೋದ್ರಿಂದ ದೇವರಿಗಲ್ಲ ಲಾಭ, ನಮಗೆ ಲಾಭ. ದೇವರ ವಾಕ್ಯವನ್ನು ನಾವು ಪ್ರತಿದಿನ ಕಲಿಯೋದ್ರಿಂದ ದೇವರಿಗೆ ಅಲ್ಲ ಲಾಭ, ನನಗೆ ಲಾಭ, ನನ್ನ ಕುಟುಂಬಕ್ಕೆ ಲಾಭ. ಆದ್ರಿಂದ ಇವತ್ತೇನು 2 ಪಾಯಿಂಟ್ ಅನ್ನ ನಾವು ಕಲ್ತಿದೀವೋ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಳೋಣ. ಪ್ರತಿದಿನ ಇದನ್ನ ನಾವು ಅಪ್ಲೈ ಮಾಡೋಣ. ಎವ್ರಿ ಡೇ ವಿ ನೀಡ್ ಟು ಅಪ್ಲೈ ದೀಸ್ 2 ಪಾಯಿಂಟ್ಸ್ ಅಟ್ ಲೀಸ್ಟ್. ಇನ್ನು ತುಂಬಾ ಪಾಯಿಂಟ್ಸ್ಗಳು ಹೇಳ್ಬೋದು, ಆದ್ರೆ ಸದ್ಯಕ್ಕೆ ಈಗ ನಾವಿರೋ ಪರಿಸ್ಥಿತಿಗೆ ಈ 2 ಮೋರ್ ದೆನ್ ಸಫಿಷಿಯಂಟ್ ಅಂತ ಅನ್ಸುತ್ತೆ. ಈ 2 ಪಾಯಿಂಟ್ ಅನ್ನ ಡೈಲಿ ಬೇಸಿಸ್ ಅಲ್ಲಿ ನಾವು ಅಪ್ಲೈ ಮಾಡಿ, ರಿಕಾಲ್ ಮಾಡಿ, ಅಪ್ಲೈ ಮಾಡ್ತಾ ಹೋದ್ರೆ ನಮ್ಮ ಲೈಫ್ ವಿಕ್ಟೋರಿಯಸ್ ಆಗುತ್ತೆ, ಜಯಭರಿತವಾಗಿ ಜೀವಿಸ್ಲಿಕ್ಕೆ ಆಗುತ್ತೆ. ಇದನ್ನು ನಮಗೆ ಕಲಿಸ್ಕೊಟ್ಟಿದ್ ಯಾರು? ದೇವರ ವಾಕ್ಯ. ಇದು ಮನುಷ್ಯ ಕಲಿಸ್ಕೊಟ್ಟಿದ್ದಲ್ಲ. ಮನುಷ್ಯನ ಕಲಿಕೆಯಿಂದ ಏನು ಪ್ರಯೋಜನ ಇಲ್ಲ. ದೇವರೇ ಕಲಿಸ್ಕೊಟ್ಟಿದ್ದಾರೆ ಅವರ ವಾಕ್ಯದ ಮುಖಾಂತರವಾಗಿ ಹೇಗೆ ಜಯಭರಿತ ಜೀವನ ಜೀವಿಸಬಹುದು ಅಂತ. ಇದನ್ನ ನಾವು ತಗೋಬೇಕು, ವಿಶ್ವಾಸದಿಂದ ತಗೊಂಡು ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ವಿ ವಿಲ್ ಸಿ ವಿಕ್ಟರಿ. ವಿ ವಿಲ್ ಬಿಕಮ್ ಮೋರ್ ದೆನ್ ಕಾನ್ಕರರ್ಸ್. ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿ ನಮಗೆ ಈ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಇದನ್ನ ಇನ್ನೊಂದ್ಸರಿ ಕೇಳಿಸ್ಕೋಬೇಕು ನೀವು. ಯೂಟ್ಯೂಬ್ ನಲ್ಲಿ ಇನ್ನೊಂದ್ಸರಿ ಅದನ್ನ ಹಾಕಿ ಕೇಳಿಸ್ಕೊಳ್ಳಿ. 1, 2, 3 ಸರಿ ಕೇಳಿಸ್ಕೊಂಡ ನಿಮ್ಮೊಳಗಡೆ ಆಕ್ಟಿವೇಟ್ ಆಗ್ಲಿ, ನಿಮ್ಗೆ ಅರ್ಥ ಆಗಲಿ. ಅದಾದ್ಮೇಲೆ ನೀವು 1, 2, 3 ಜನಕ್ಕೆ ಇದನ್ನು ಶೇರ್ ಮಾಡಿ. ನಾನು ಹೇಳ್ತಾ ಇರೋದು ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಶೇರ್ ಮಾಡಿ ಅಂತ ಅಲ್ಲ, ಹಂಚ್ಕೊಳ್ಳಿ, ಮಾತಾಡಿ ಈ ವಿಷಯವಾಗಿ. ಯಾಕೆಂದ್ರೆ ಎಲ್ಲ ಜನರು ಸೋಲ್ನಲ್ಲೇ ಇದ್ದಾರೆ. ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅಂತ ಒದ್ದಾಡ್ತಾನೆ ಇದ್ದಾರೆ. ಪ್ರಾರ್ಥನೆ ಮಾಡಿ, ಸಮಾಧಾನ ಇಲ್ಲ. ಪ್ರಾರ್ಥನೆ ಮಾಡಿ ಬ್ರದರ್, ಪ್ರಾರ್ಥನೆ ಮಾಡಿ ಸಿಸ್ಟರ್, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಕಷ್ಟ. ಅವ್ರಿಗೆ ಪ್ರಾರ್ಥನೆ ಅಲ್ಲ ಪರಿಹಾರ, ಅವರಿಗೆ ಈ ಸತ್ಯದ ಅರಿವೇ ಪರಿಹಾರ.
They must know this truth, and this truth, knowledge of this truth will set them free. ಸೊ ಅದರಿಂದ ಮೊದಲು ಈ ಸತ್ಯದ ಅರಿವು ನಿಮ್ಮೊಳಗಡೆ ಸರಿಯಾಗಿ ಆಗಲಿ. ಅದಾದ್ಮೇಲೆ ನೀವು ಯಾರೆಲ್ಲ ಸಿಗ್ತಾರೋ ಅವರಿಗೆಲ್ಲರಿಗೂ ಈ ಸತ್ಯದ ಅರಿವನ್ನ ಕೊಡಿ. ಎಲ್ಲರೂ ನೆಮ್ಮದಿಯಾಗಿ ಬದುಕಲಿ, ಎಲ್ಲರೂ ಸಂತೋಷವಾಗಿ ಬದುಕಲಿ, ಎಲ್ಲರೂ ಆನಂದವಾಗಿ ಬದುಕಲಿ, ಎಲ್ಲರೂ ಅನ್ಯೋನ್ಯತೆಯಿಂದ ಬದುಕಲಿ. ಬೇರೆ ಏನಿದೆ ಪ್ರಪಂಚದಲ್ಲಿ ಹೊತ್ಕೊಂಡು ಹೋಗ್ಲಿಕ್ಕೆ? ಎಲ್ಲ ಪಡ್ಕೊಂಡು ನೆಮ್ಮದಿನೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ನೆಮ್ಮದಿ ನುಡ್ಕೊಂಡು ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ನೆಮ್ಮದಿ ಸಿಗೋದು ದೇವರಲ್ಲಿ ಮಾತ್ರವೇ. ನೆಮ್ಮದಿ ಸಿಗುವುದು ದೇವರ ಪ್ರೀತಿಯ ಅನುಭವದಲ್ಲಿ ಮಾತ್ರವೇ. ನೆಮ್ಮದಿ ಸಿಗುವುದು ದೇವರ ವಾಕ್ಯದ ಅರಿವಿನಲ್ಲಿ ಮಾತ್ರವೇ. ಅದರಿಂದ ನಾವು ಪಡ್ಕೊಳ್ಳೋಣ, ನಮ್ಮಿಂದ ಸಾಧ್ಯವಾದ್ರೆ ಅನೇಕರಿಗೆ ನೆಮ್ಮದಿ ಕೊಡೋಣ ಫ್ರೀ ಆಗಿ. ಇದಕ್ಕೇನು ದುಡ್ಡು ಕಾಸು ಇಲ್ಲ, ದೇವರು ಕೊಡೋದು ಹಂಚೋಣ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ಈ ದಿನ ನಮಗೆ ತಿಳಿಸಿಕೊಟ್ಟ ಈ ಆತ್ಮಿಕ ಸತ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವೆ, ನೀವು ಹೇಳಿದ್ದೀರಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನನ್ನ ನೊಗಕ್ಕೆ ಹೆಗಲು ಕೊಡಿ, ನನ್ನಿಂದ ಕಲಿತುಕೊಳ್ಳಿ ಎಂಬುದಾಗಿ ನೀವು ಹೇಳಿದ್ದೀರಿ. ಇಗೋ, ಇಂದು ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮ ನೊಗಕ್ಕೆ ಹೆಗಲು ಕೊಡಲು ನಾವು ಬಂದಿದ್ದೇವೆ. ನಿಮ್ಮಿಂದ ಕಲಿತುಕೊಳ್ಳಲು ನಾವು ಬಂದಿದ್ದೇವೆ. ನಮಗೆ ಶಾಂತಿ ಲಭಿಸಿದೆ ಸ್ವಾಮಿ, ನಮಗೆ ನೆಮ್ಮದಿ ಲಭಿಸಿದೆ ಅಪ್ಪ. ನಿಮ್ಮ ಮುಖಾಂತರ ನಮಗೆ ಲಭಿಸಿದ ಶಾಂತಿಗಾಗಿ ಸ್ತೋತ್ರ, ಆನಂದಕ್ಕಾಗಿ ಸ್ತೋತ್ರ, ಸೌಖ್ಯಕ್ಕಾಗಿ ಸ್ತೋತ್ರ, ಹೊಸ ಚೈತನ್ಯಕ್ಕಾಗಿ ಸ್ತೋತ್ರ. ನಮ್ಮ ದುರವಸ್ಥೆಗಳಿಂದ ಹೊರಬರಲು, ಜಯಭರಿತವಾದ ಜೀವನವನ್ನು ಜೀವಿಸಲು ಬೇಕಾದ ಆತ್ಮಿಕ ಸತ್ಯಗಳನ್ನ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಮ್ಮನ್ನು ಕ್ಷಮಿಸಿರಿ. ಪವಿತ್ರಾತ್ಮರೇ, ಅನೇಕ ರೀತಿಯಲ್ಲಿ ನಿಮ್ಮನ್ನು ನೋಯಿಸಿದ್ದೇವೆ, ನಿಮ್ಮನ್ನು ಕುಂದಿಸಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ. ಪವಿತ್ರಾತ್ಮರೇ, ನಾವು ಕೇಳಿಸಿಕೊಂಡ ಈ ವಾಕ್ಯಕ್ಕನುಸಾರವಾಗಿ ಜೀವಿಸಲು ಬೇಕಾದ ಶಕ್ತಿಯಿಂದಲೂ ಜ್ಞಾನದಿಂದಲೂ ನಮ್ಮೆಲ್ಲರನ್ನು ತುಂಬಿಸಿರಿ. ಈ ಸತ್ಯದ ಅರಿವು ಸರ್ವ ಜನರು ಪಡೆದುಕೊಳ್ಳುವಂತೆ ಆಗಲಿ. ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡೆದುಕೊಳ್ಳಬೇಕು ಎಂಬ ನಿಮ್ಮ ಚಿತ್ತ ನೆರವೇರಲಿ ಅಪ್ಪ. ಜಯಭರಿತವಾಗಿ ಜೀವಿಸಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಉಂಟಾಗಲಿ. ದೇವರ ವಾಕ್ಯದಿಂದ ಪಡೆಯುತ್ತಿರುವ ಉತ್ತೇಜನದಿಂದ ಎಲ್ಲರೂ ಕೂಡ ಸಂತೋಷವುಳ್ಳವರಾಗಿ, ಸಮಾಧಾನವುಳ್ಳವರಾಗಿ, ಸಂತೃಪ್ತಿ ಉಳ್ಳವರಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್.